संभावमृत्युङ्गणम् आवागं सलितफलन्तु कृपें धारासुधातत्त्वमम् ताकीर्तादोडे वाहिनी तडेयला श्रीकुन्दकुन्दार्यरुं पावित्रं वरतत्त्वपूर्णसमया श्रीसारमङ्गैतरुं कावेरी नदीन्दगोदेवरे विस्तारमागीर्दुरा भूमि ख्यातमिने कन्नडदना गोल्पद्मनन्दार्यरुं लावण्यं सलेतोत्तुकुट्टिगिरियोळ್ निर्वेदमं पोन्दिमत् आव्यामोहवनोत्थिताळ्विदरवल् नैग्रन्थदादीक्षेयम् भरताक्षेत्ರದ ದಿವ್ಯಭವ್ಯ ಭಗವಾನ್ ನೆಂಬೊಂದು ನಾಮಾಗ್ರಹಿಂ ಮೆರೆವಾ ಭವ್ಯರ ಭಾಗ್ಯದೈಸಿರಿಯುಮಂ ಶ್ರೀಕುಂದಕುಂದಾರ್ಯರುಂ ಬರೆದ ತಮ್ಮಯ ಚಿನ್ಮಯಂ ಮೆರೆಯಲು ಪ್ರಾರಂಭದೋನಂತರಂ ಬರೆದರ್ ಅಮೃತಚಂದ್ರರುಂ ಸಮಯದ ಶ್ರೀಸಾರಮಂ ವ್ಯಾಖ್ಯೇಯಂ ಅಹುದಿ ನಿಮ್ಮಯ ವಾಣಿ ಶಾಂತರಸಭಾ ಪೊಂದಿ ಮೋಕ್ಷಾರ್ಥಿಗಳ್ महदातोषधि तुम्बि अंजलिपुटं पीयूषमं पीवरुं बहुवेगं त्वरेवर अनादिविषमीत्यामोक्षगन्धङ्करं सहजं ग्रन्थदिराजतुम्बि उदुतं मोळ्ब्रह्म ब्रह्माण्डमं नीले निश्चय ग्रन्थमुं जगदितो भाव्यावहारङ्गणं नीले वेदिपे प्रज्ञचेनतोळेतत् धर्मोदयं सन्धियम् ನೀನೇ ಸತ್ಪಥಮಿತ್ರನು ಬೆಳಗಲು ಶ್ರೀವೀರತತ್ವಂಗಳಂ ನೀನೇ ವಾಸುರಭಾನು ನಿನ್ನನು ಮದಾರುಂ ಬನ್ನಿಸಲ್ವರ್ಕುಮೆ ರಸಬಂಧಂ ಶಿಥಿಲ ಕುಕೇಳುವುದರಿಂ ಮೇನೋದೆ ಜ್ಞಾನೋದಯಂ ಹೊಸರೂಪಂ ತಳೆದೀರ್ತು ನೀರು ಚಿಸೆಯಂ ಬೇರಾವುದುಂ ಲೋಕದೋಳ್ ಉಸಿಯ ಪುಂರುಚಿ ನಿನ್ನಪೇಕ್ಷಿಸಲು ಭಾವಂ ನ್ಯಾಯಕಂ ಬರ್ಪುದುಂ ನಸುವೆ ನಿನ್ನಯ ಪ್ರೇಮೆ ನಿನ್ನ ದಯೆಯಿಂ ಸಂಸಾರಮಂ ದಾಟುವೆಂ ರಚಿಸಿ ಚಿನ್ನದ ಪತ್ರಮಂ ಅದರ ಮೇಲಾ ಕುಂದ ಕುಂದಾರ್ಯರ ಶುಚಿಸೂತ್ರಗಳ ರಣ್ಣದ ಕದರೊಳು ಆಲೇಖನಂ ಗೈದೊಳಂ ಉಚಿತಾದಂತಹ ಮೌಲ್ಯ ನೀಡಿದೆ
വെമ്പന്തി താനാകരും അചല പാസുചി സൂത്രലാപെലയനാം കട്ടൽ के बंदर खुदे अचल पासुचि सूत्रलापेलयनाम कटल के बंदर खुदे ओंकारं बिंदु संयुक्तं नित्यं ध्यायन्ति योगिनः कामदं मोक्षं चैव ओंकाराय नमो नमः अहिरलशब्दघनौघ प्रक्षालितं सकलभूतलकलङ्का मुनिविरूपाश्रितविदिता सरस्वती हरतमोहितान् अज्ञानतिमिरान्धानां ज्ञानाञ्जनशलाकया चक्षुर्मीलितं येन तस्मै श्रीगुरुवे नमः श्रीपरमगुरुवे नमः परम्पराचार्य गुरुवे नमः सकलकलुषविध्वंसकं श्रेयसां परिवर्तकं धर्मसम्बन्धकं भव्यजीवमनप्रतिबोधकारकं पुण्यप्रभाषकं पापप्रणाशकम् इदं शास्त्रं श्रीसमयसारनामधेयम् अस्य मूलग्रन्थकर्तारः श्रीसर्वज्ञदेवाः तदुत्तरग्रन्थकर्तारः श्रीगणधरदेवाः प्रतिगणधरदेवाः तेषां वचनानुसारमासाद्य आचार्य श्री कुन्दकुन्दाचार्य देव विरचितं श्रोतारः सावधानतया शृण्वन्तु मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो येन नमोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयशासनं जैनं जयशासनं नमो अनन्ताणं नमो सिद्धाणं नमो आर्याणं नमो वज्राणां नमो दुरे सर्वसाधनं नमः समयसाराय स्वानुभूत्याय च आस्ते चित्स्वभावाय भावाय सर्वभावान्तरचिते सर्वभावान्तरचिते कलिकाल सर्वज्ञ भगवान कुंद कुंद जीव विरचित समय सागर परमागमन कर्ता कर्म अधिकार पत्तुंदनी गाथिल वाचन स्वाध्याय जया इमेल जीवेना जया इमेल जीवेना अपनो आसमानय तथैव अपनो आसमानय तथैव नादं बोधिविशेषन्तरं नादं बोधिविशेषन्तरं दूतैयाणबन्धोऽसि जीवन यावाग आत्मने आश्रवंगल
ವಿಶೇಷಾಂತರವ ತಿಳಿಯುವನು ಆವಾಗಲೇ ಆ ಜೀವನಿಗೆ ಕರ್ಮ ಬಂಧವಾಗುವುದಿಲ್ಲೆಂದು ಹೇಳಿರುವರು. ಸರ್ವಜ್ಞ ಪ್ರಭು ಹೇಳಿದ್ದಾರೆ, ಮೊದಲೇ ಪ್ರಾರಂಭದೊಳಗೆ ಹೇಳಿದ್ದಾರೆ, ಶ್ರುತಕೇವಲಿ ಭೇದಂ, ಶ್ರುತಕೇವಲಿಗಳು ಹೇಳಿದ್ದಾರೆ ಅನ್ನುವ ಮಾತ ಕುಂದ ಆಚಾರ್ಯ ದೇವ ಯಾವ ಈ ಭರತ ಕ್ಷೇತ್ರದೊಳಗ ವೀರಪ್ರಭುವಿನ ನಿರ್ವಾಣ ಆದ ನಂತರ ಮೂವರು ಕೇವಲಿಗಳ 5 ಶ್ರುತಕೇವಲಿ ಆಗಲ್ಲ, ಅಂತಿಮ ಶ್ರುತಕೇವಲಿ ಭದ್ರಬಾಹು ಹೇಳಿದ್ದಾರೆ ಅನ್ನುವಂಥ ಒಂದು ಅಭಿಪ್ರಾಯ ಬರ್ತಿದೆ. ಎರಡನೆಯದ 9ನೇ ಮತ್ತು 10ನೇ ಗಾಥೆಗಳಲ್ಲಿ ಶ್ರುತಕೇವಲಿ ಯಾರ ಸರ್ವಜ್ಞ ಪ್ರಭು ಲೋಕವನ್ನು ಬೆಳಗುವಂಥ ಋಷೀಶ್ವರರ ಯಾರಿಗೆ ಶ್ರುತಕೇವಲಿ ಅಂದಿದ್ದಾರೆ ಅನ್ನೋದರ ಕಥನವನ್ನು 9ನೇ ಮತ್ತು 10ನೇ ಗಾಥೆಗಳಲ್ಲಿ ಹೇಳಿದ್ದಾರೆ. ಶ್ರುತಜ್ಞಾನದಿನಾವನು ಅನುಭವ ಗೋಚರ ಶುದ್ಧಾತ್ಮನನು ತಿಳಿಯುವನು ಶ್ರುತಕೇವಲಿ ಎನ್ನುವರ ಬಗೆ ಲೋಕವ ಬೆಳಗುವ ಋಷೀಶ್ವರರು ತಾನೇ. ಇದು ಮೊದಲನೇದು ಶ್ರುತಕೇವಲಿಯ ವ್ಯಾಖ್ಯೆ. ಎರಡನೇದು ಶ್ರುತಜ್ಞಾನವನೆಲ್ಲ ಬಲ್ಲವಗೆ ಶ್ರುತಕೇವಲಿ ಎನ್ನುವರು ಶ್ರೀಜಿನ ದೇವರು ಶ್ರುತಕೇವಲಿಯಾಗುವನವನು ಜ್ಞಾನವೆಲ್ಲವೂ ಆತ್ಮವಿರುವುದರಿಂದ ತಾನೇ. ಇದು ಎರಡನೇದು ಶ್ರುತಕೇವಲಿಯ ವ್ಯಾಖ್ಯ. ಶ್ರುತಕೇವಲಿ ಹೇಳಿದ್ದ ನಾನು ಹೇಳ್ತೇನೆ, ಅನಂತ ಸಿದ್ಧರಿಗೆ ವಂದಿಸಿ. ಶ್ರುತಕೇವಲಿಗಳು ಹೇಳಿದ ಸಮಯ ಸಾರವನ್ನು ಹೇಳ್ತೇನೆ, ಸಮಯ ಪಾಹುಡವನ್ನು ಹೇಳ್ತೇನೆ ಅಂತ ಹೇಳಿ ಪ್ರಾರಂಭದೊಳಗೆ ಮೊದಲನೇ ಗಾಥೆಯೊಳಗೆ ಮಂಗಲಾಚರಣೆ ಮಾಡಿ, ಇಲ್ಲಿ ಜ್ಞಾನಷ್ಟು ಪರಿಶುದ್ಧ ಇದೆ ಆಚಾರ್ಯ ದೇವರದ, ಕುತರ್ಕಕ್ಕ ಸ್ವಲ್ಪ ಕೂಡ ಅವಕಾಶ ಇಲ್ಲ. ಇದು ಭರತ ಕ್ಷೇತ್ರದ ಮಾತಲ್ಲ, ಇದು ವಿಧೇಯ ಕ್ಷೇತ್ರದ ಮಾತಿದೆ ಅಂಥೇಳಿ ಅನ್ಬಾರ್ದು. ಅದಕ್ಕೆ ಶ್ರುತಕೇವಲಿಗಳು ಹೇಳಿದ್ದ. ಶ್ರುತಕೇವಲಿ ಯಾರ? ಅಂತಿಮ ಶ್ರುತಕೇವಲಿ ಭದ್ರಬಾಹು. ಇದು ಒಂದು ಮಾತನ್ನು ಸ್ಪಷ್ಟ ಮಾಡಿದ್ರು. ಶ್ರುತಕೇವಲಿ ಯಾರ ಅನ್ನುವುದನ್ನು ಹೇಳಿ, ಯಾವ ಶ್ರುತಜ್ಞಾನದಿಂದ, ಶ್ರುತಜ್ಞಾನ ಅಂದ್ರ ದ್ವಾದಶಾಂಗ ರೂಪದ ಶ್ರುತಜ್ಞಾನ ಅಂತ ಹೇಳಿ ಅರ್ಥ ಆಗ್ತಿದೆ. ತನ್ನಲ್ಲಿ ವ್ಯಕ್ತ ಯಾವುದಿದೆಯೋ ಶ್ರುತಜ್ಞಾನ. ಅನಾದಿ ಕಾಲದಿಂದ ಸಮಸ್ತ ಜೀವರುಗಳಲ್ಲಿ ಇರೋದು ಒಂದು ಶ್ರುತಜ್ಞಾನನಲ್ಲ. ಕೇವಲ ಜ್ಞಾನವೂ ಇಲ್ಲ, ಅವಧಿ ಜ್ಞಾನ, ಮನಃಪರ್ಯಾಯ ಜ್ಞಾನಗಳದ್ದಂತೂ ಈ ಆತ್ಮನ ಸ್ವರೂಪದ ನಿರೂಪಣೆ ಮಾಡುವಲ್ಲಿ ಅನಿವಾರ್ಯ ಅವಶ್ಯಕತೆ ಇಲ್ಲ. ಹೀಗಿದ್ದ ನಂತರ ಯಾವದ ವಿದ್ಯಮಾನ ಶ್ರುತಜ್ಞಾನ ಇದೆಯೋ ಆ ಶ್ರುತಜ್ಞಾನದಿಂದ ಅನುಭವ ಗೋಚರನಾದಂತಹ ಶುದ್ಧಾತ್ಮನನ್ನು ಯಾವ ತಿಳಿದಿದನೋ ಆ ಶ್ರುತಜ್ಞಾನಿಯ ಮೂಲಕ ಹೇಳಿರುವಂಥ ಸಮಯ ಪಾಹುಡವನ್ನು ಹೇಳ್ತೇನೆ ಅಂತ ಹೇಳಿ ಪ್ರಮಾಣ ಮಾಡಿದ ಹಾಗೆ ಆಯಿತು. ಎರಡನೇದ್ದು ಏನು ವ್ಯಾಖ್ಯೆ ಇದೆ? ಶ್ರುತಜ್ಞಾನವನ್ನೆಲ್ಲ ಅರ್ಥಾತ್ 12 ಅಂಗವನ್ನೆಲ್ಲ, ಯಾವ ಅಂಗಗಳನ್ನೆಲ್ಲ ಯಾವ ತಿಳಿದಿದನೋ ಅವ ಶ್ರುತಕೇವಲಿ ಇದ್ದಾನೆ. ಅವನ ಆ ಶ್ರುತಜ್ಞಾನ ಆತ್ಮ ಇರುವುದರಿಂದ ಇದೆ. ಈ ಪ್ರಕಾರ ಹೇಳಿ ಆಚಾರ್ಯ ದೇವರ ಪರಮ ಪ್ರಾಮಾಣಿಕತೆಯನ್ನು ದರ್ಶಿಸಿದರೆ
ಕೃತ್ರಿಮವಾಗಲ್ಲ. ಆತ್ಮಾನುಭೂತಿ ಸಂಪನ್ನ ಜೀವ ಉಪಾಧ್ಯಾಯ ಪದದೊಳಗಿರಲಿ, ಆಚಾರ್ಯ ಪದದೊಳಗಿರಲಿ, ಸಾಧು ಪದದೊಳಗಿರಲಿ, ಅವರ ವಚನಗಳೆಲ್ಲ ಪ್ರಮಾಣ ರೂಪನೇ ಇರ್ತವೆ. ವ್ಯಕ್ತಿಯ ಪ್ರಾಮಾಣಿಕತೆ ವಚನದ ಪ್ರಮಾಣವನ್ನು ಸೂಚಿಸ್ತಿದೆ. ವ್ಯಕ್ತಿಯ ಪ್ರಾಮಾಣಿಕತೆ ವಚನದ ಪ್ರಮಾಣವನ್ನು ಅರ್ಥಾತ್ ಸತ್ಯತೆಯನ್ನು ಸೂಚಿಸಿದೆ. ಈ ಪ್ರಕಾರ ಈ ಸಮಯ ಪಾವುಡ ಯಾರು ಹೇಳಿದ್ದು ಇದೆ? ಶ್ರುತಕೇವಲಿಗಳು ಹೇಳಿದ್ದಿದೆ. ಶ್ರುತಕೇವಲಿಗಳು ಯಾರ ಅನ್ನೋದು 3 ರೂಪದಿಂದ ವಿವರಣೆ ಆಯಿತು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಪೇಳಿರುವರು ಬಂತಲ್ಲ, ಯಾರು ಹೇಳಿದ್ದಾರೆ? ಶ್ರುತಕೇವಲಿಗಳ ಅನ್ನೋದ ಇಲ್ಲಿ ಹೇಳಿ ಸಿದ್ಧ ಮಾಡಿ 3 ರೂಪದಿಂದ ಶ್ರುತಕೇವಲಿಯ ವ್ಯಾಖ್ಯಾ ಮಾಡಿ. ನಿನ್ನೆ ಈ ಗಾಥೆಯ ಅವತರಣ ಆಗೋಕ್ಕಿಂತ ಮುಂಚೆ ಯಾವ ಭಾಷಾವಚನಿಕಾಕಾರರ ಹಿಂದಿನ ಗಾಥೆಯ ಭಾವಾರ್ಥ ಹೇಳಿದ್ದರೋ ಅದನ್ನು ಸ್ವಲ್ಪ ನೋಡೋಣ ಅಂಥೇಳಿ ನೋಡ್ತಾ ಇತ್ತು. ಅದರದ್ದು ಒಂದು ಸಲ ವಾಚನ ಮಾಡಿ ಟೀಕೆಯ ಒಂದು ವಾಕ್ಯರೇ ಆಗ್ತಿದೆ ಅನ್ನೋ ನೋಡೋದು ಇವತ್ತರೆ. ಭಾವಾರ್ಥ: ಈ ಆತ್ಮನು ಹೇಗೆ ತನ್ನ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮಿಸುತ್ತಾನೆ? ಹೇಗೆ ಅಂತಂದ್ರೆ ಪರಿಣಮಿಸುತ್ತಾನೆ, ನಿಸ್ಸಂದೇಹವಾಗಿ ಆತ್ಮ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮಿಸ್ತಾನೆ ಅನ್ನುವುದರಿಂದ ಅವರಿಗಂತೂ ಜೈಚಂದ್ ಛಾಬದಾರಿಗಂತೂ ಇಷ್ಟು 74 ಗಾಥೆಗಳ ಮಾಧ್ಯಮದಿಂದ ವಿಶ್ವಾಸ ಆಗಿದೆ. ನೋಡ್ರಿ, ಆಗಮದ ವಚನಗಳಿಂದ, ಗುರುವಿನ ವಚನದಿಂದ, ಗುರು ಯಾರ? ಪರಮಗುರು ಸರ್ವಜ್ಞ ದೇವ ಇದ್ದಾರೆ, ಅಪರ ಗುರು ಗಣಧರ ದೇವ ಇದ್ದಾರೆ. ಹಾಗಾದ್ರೆ ಗುರುವಿನ ವಚನದಿಂದ ವಿಷಯದ ಅಥವಾ ವಸ್ತುವಿನ ಸ್ವರೂಪದ ನಿರೂಪಣೆ ಮಾಡುವುದು ಹೆಚ್ಚು ಪ್ರಾಮಾಣಿಕ ಇದೆಯೋ, ಅಥವಾ ತನ್ನ ಅನುಭವ ಪ್ರಮಾಣದಿಂದ ವಸ್ತುವಿನ ನಿರೂಪಣೆ ಮಾಡೋದ ಹೆಚ್ಚು ಪ್ರಾಮಾಣಿಕ ಇದೆ ರೀ? 2 ಮಾತದ. ಇನ್ನೊಂದು ಸಲ ಪರಮಗುರು ಸರ್ವಜ್ಞ ದೇವದಾರೆ. ದೇವ ಯಾರ ನಿನಗ? ನನಗೆ ನನ್ನ ಆತ್ಮನೇ ದೇವ. ಅದನ್ನು ಯಾರು ಸ್ಪಷ್ಟಪಡಿಸಿದರು? ಇಲ್ಲಿ ಪರಮಗುರು ಸರ್ವಜ್ಞ ದೇವ ಅಥವಾ ಮಂಗಲಾಚರಣೆಯೊಳಗೆ ಬರ್ತಿದೆ. ಹಾಗಾದ್ರೆ ಪರಮಗುರು ಸರ್ವಜ್ಞ ದೇವ ಇದ್ದ ನಂತರ ನಿನಗೆ ದೇವ ಯಾರ ಅನ್ನೋದನ್ನ 500 ವರ್ಷಗಳವರೆಗೆ ಶಬ್ದದಿಂದ ಹೇಳದ್ದನ್ನ ಸ್ವಾಭಾವಿಕವಾಗಿ ಜೀವರುಗಳಿಗೆ ತಿಳಿತಾ ಬಂತಾರೆ. ಆಮೇಲೆ 500 ವರ್ಷ ಕಳೆದ ನಂತರ ಶಬ್ದದಿಂದ ಹೇಳಬೇಕಾಯ್ತು. ಯಾರು ಹೇಳಿದರು? ಪೂಜ್ಯಪಾದ ಆಚಾರ್ಯ ಹೇಳಿದರು. ಏನು ಹೇಳಿದರು? ನನಗೆ ನನ್ನ ಆತ್ಮನೇ ಗುರು ಇದ್ದಾನೆ. ಹಾಗಾದ್ರೆ ಸರ್ವಜ್ಞ ದೇವನೂ ಗುರು, ನನ್ನ ಆತ್ಮನೂ ಗುರು. ಹಾಗಾದ್ರೆ ದೇವ ಯಾರು? ದೇವ ಯಾರ ಅನ್ನೋದು ಹೇಳುವ ಅವಶ್ಯಕತೆ ಇಲ್ಲ. ದೇವ ಯಾರ ಅನ್ನೋದದ ಅನುಭವ ಗೋಚರಿಸಿದೆ. ಆತ್ಮ ದೇವ ಯಾವಾಗ ಅನುಭೂತಿಯೊಳಗ ಶುದ್ಧಾತ್ಮ ಬರ್ತಾನೋ ಆವಾಗ ಅವ ದೇವ ಇದ್ದಾನೆ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಅನುಭವದ ಸಮಯದೊಳಗ ಶುದ್ಧಾತ್ಮ ಸ್ವರೂಪದ ದೇವ ಆ ಪರ್ಯಾಯಕ್ಕ ದೇವನಾಗಿ ಕಂಡು ಬಂದಿರುವುದರಿಂದ ಆ ಪರ್ಯಾಯ ಶುದ್ಧಾತ್ಮ ಸ್ವರೂಪದೊಳಗ ಸಂಪೂರ್ಣ ಸಮರ್ಪಿತ ಆಗಿ ಹೋಗುತ್ತದೆ. ಸಮರ್ಪಿತ ಆಗಿ ಹೋದ ನಂತರನ ಆ ಪರ್ಯಾಯಕ್ಕ ತ್ರಿಕಾಲಿ ಧ್ರುವ ಶಾಶ್ವತ ಚಿದಾನಂದ ಸ್ವರೂಪ ನಾನಿದ್ದೇನೆ ಅಂಥೇಳಿ ಅನುಭವ ಆಗ್ತಿದ್ದೀರಿ. ನಾನಿದ್ದೇನೆ ಅನ್ನುವುದರೊಳಗ ಆ ತ್ರಿಕಾಲಿ ಧ್ರುವ ಶಾಶ್ವತ ಚಿದಾನಂದ ಸ್ವರೂಪ ನಾನಿದ್ದೇನೆ ಅಂಥೇಳಿ ಅನುಭವ ಮಾಡೋಕ್ಕಿಂತ ಮೊದಲ ಅದೇ ಸಮಯದ ಅದೇ ಪರ್ಯಾಯ ಅವನನ್ನ ಶುದ್ಧಾತ್ಮನನ್ನ ದೇವರೂಪದಿಂದ ಸ್ವೀಕಾರ ಮಾಡಿನ ಅವನಿಗೆ ಸಮರ್ಪಿತ ಆಗಿ ಆ ಪ್ರಕಾರದ ಅನುಭವ ಮಾಡಿ. ಹಾಗಾದರೆ ನನ್ನ ದೇವ ಯಾರ ಅನ್ನೋದ ಹೇಳಬೇಕಾಗಿಲ್ಲ. ನನ್ನ ದೇವ ಯಾರ ಅನ್ನೋದನ್ನ ಯಾವ ಪರ್ಯಾಯ ಸ್ವೀಕಾರ ಮಾಡ್ತಿದೆಯೋ ಆ ಪರ್ಯಾಯ ಆ ದೇವನಿಗೆ ಪೂರ್ಣ ರೂಪದಿಂದ ಸಮರ್ಪಿತ ಆಗ್ತಿದೆ.
ಮತ್ತು ಅದರ ಫಲಸ್ವರೂಪವಾಗಿ ತನ್ನನ್ನ ತ್ರಿಕಾಲಿ ಶುದ್ಧ ಧ್ರುವ ಜ್ಞಾಯಕ ತತ್ವ ಚಿದಾನಂದದ ಸಾಗರ ಅಂಥೇಳಿ ಅನುಭವ ಮಾಡ್ತಿದ್ದೀರಿ. ಅಲ್ಲಿ ಎಷ್ಟು ಕಾರ್ಯ ಆಗುರಿ. ದೇವ ಅಂಥೇಳಿ ಶುದ್ಧಾತ್ಮನನ್ನ ಸ್ವೀಕಾರ ಮಾಡೋದು ಒಂದೇ ಸಮಯದೊಳಗೆ, ಅದೇ ಸಮಯದೊಳಗೆ ಆ ಶುದ್ಧಾತ್ಮನಿಗೆ ಸಂಪೂರ್ಣ ರೂಪದಿಂದ ಸಮರ್ಪಿತ ಆಗೋದು ಎರಡನೇ ಕಾರ್ಯ. ಅದೇ ಸಮಯದೊಳಗೆ ಆ ಶುದ್ಧಾತ್ಮನಿಂದ ಯಾವುದು ಪ್ರಾಪ್ತ ಆಗಿದೆಯೋ ಅಥವಾ ಶುದ್ಧಾತ್ಮನಿಂದ ಸಮರ್ಪಿತವಾದಂಥ ಪರ್ಯಾಯ ಯಾವುದನ್ನು ಪ್ರಾಪ್ತ ಮಾಡಿಕೊಂಡಿದೆಯೋ ಅದರದ ಅನುಭೂತಿ ಮಾಡೋದು. ಯಾವುದನ್ನು ಪ್ರಾಪ್ತ ಮಾಡಿಕೊಂಡಿದೆ? ನಾನ ತ್ರಿಕಾಲಿ ಶಬ್ದದ ಮೇಲೆ ಗಮನ ಇಡೋದ್ರಿ. ನಾನ ತ್ರಿಕಾಲಿ ಧ್ರುವ ಸ್ವರೂಪ ಚಿದಾನಂದಮಯ ಚೈತನ್ಯಾನಂದ ಸಾಗರನಿದ್ದೇನೆ. ಮೊದಲನೇದು ಶಬ್ದ ಏನು ಹೇಳ್ತು? ನಾನ ತ್ರಿಕಾಲಿ ಧ್ರುವ ಸ್ವರೂಪ. ಅದು ಧ್ರುವ ಇದೆ, ಒಂದು ಸಮಯದ್ದಿದೆ ರೀ. ಯಾವುದ ಅವನನ್ನು ದೇವಂತೇಳಿ ಸ್ವೀಕಾರ ಮಾಡಿದೆಯೋ, ಯಾವುದ ಅವನಿಗೆ ಸಮರ್ಪಿತ ಆಗಿದೆಯೋ, ಅದಕ್ಕೆ ಯಾವುದರ ಅನುಭೂತಿ ಆಗ್ತಾ ಇದೆ ಅದುವೇ ತಾನು ಅಂತಿದೆಯೋ ಅಥವಾ ಸಮಯವರ್ತಿ ತನ್ನ ಅಸ್ತಿತ್ವವನ್ನ ತಾನು ಸಾರ್ತಾ ಇದೆ. ಯಾವುದರ ಸ್ವೀಕಾರ ದೇವರೂಪದಿಂದ ಮಾಡಿದೆಯೋ, ಯಾವನಿಗೆ ಸಮಗ್ರ ರೂಪದಿಂದ ಸಮರ್ಪಿತ ಆಗಿದೆಯೋ ಹಾಗೆ ಆಗುವುದರಿಂದ ಯಾವುದರ ಅನುಭೂತಿ ಆಗ್ತಾ ಇದೆಯೋ ಅದುವೇ ತಾನಂತೇಳಿ ಅಂತ ಇದ್ದೇವೆ. ಹಾಗಾದ್ರೆ ಅಲ್ಲಿ ಪರ್ಯಾಯದ ಅಸ್ತಿತ್ವ ಶೇಷ ಉಳಿತೇನ್ರಿ? ಇಲ್ಲ. ನಾನು ಧ್ರುವ ಇದೇ ಏನ್ರದ ಪರ್ಯಾಯ ಇದೆ. ಅನುಭೂತಿ ಯಾವುದರದಿದೆ? ತ್ರಿಕಾಲಿ ಧ್ರುವತ್ವದ ಅನುಭೂತಿ ಇದೆ ರೀ. ಅದು ಯಾವ ಕಾರಣದಿಂದ? ಅದು ಯಾವ ಕಾರಣದಿಂದ ಅಂತಂದ್ರ ಧ್ರುವ ಜ್ಞಾಯಕ ತತ್ವವನ್ನ ದೇವಂತೇಳಿ ತಿಳಿತು, ಧ್ರುವ ಜ್ಞಾಯಕ ತತ್ವಕ್ಕ ಸಮರ್ಪಿತ ಆಗಿತ್ತು. ತಿಳಿಯುವ ಕಾರಣ, ಸಮರ್ಪಿತ ಆಗುವ ಕಾರ್ಯ, ಆಮೇಲೆ ಹೇಳುವಂಥ ಒಂದು ಉದ್ಗಾರ, ಅನುಭವ ಮಾಡುವಂಥ ಒಂದು ಅನುಭೂತಿ, ಮೂರದವರಲ್ಲಿ ಇದಾವೆ ವಸ್ತು ಎರಡರಿ. ಒಂದು ದ್ರವ್ಯ, ಒಂದು ಪರ್ಯಾಯ. ಆ ಪರ್ಯಾಯ ಏನು ಮಾಡಿತು? ದೇವ ಅಂತೇಳಿ ತಿಳಿತ್ರಿ. ವಿಕಲ್ಪ ರೂಪದಿಂದ ತಿಳಿತೇನ್ರಿ? ಇಲ್ಲ. ದೇವ ಯಾರಿಗೆ ಅಂತಾರೆ? ಯಾರಿಂದ ತನ್ನ ಸಮಗ್ರ ಕಾರ್ಯ ಸಾಧಿಸಲಾಗ್ತಿದೆಯೋ ಅವರಿಗೆ ದೇವಂತಾರೆ. ಅದೇ ಪರಿಪಾಠ ವ್ಯವಹಾರದೊಳಗೂ ಕೂಡ ಬಂದದ್ದೇ ಇದೆ. ನಿನಗೆ ನಾನು ಶರಣ ಬಂದಿದ್ದೇನೆ, ನೀನು ನನ್ನ ಸಮಸ್ತ ದುಃಖದ ನಿವಾರಣೆ ಮಾಡೇ ಮಾಡ್ತೀಯ ಅನ್ನುವ ವಿಶ್ವಾಸ ದೇವನ ಭಕ್ತನಿಗೆ ಇದೆ ರೀ. ಅದ ಈ ಅಪೇಕ್ಷಾದಿಂದ ಸತ್ಯ ಇದೆ ರೀ. ಶರಣ ಹೋಗೋದ ಪರ್ಯಾಯ, ಧ್ರುವ ದ್ರವ್ಯಕ್ಕೆ ಶರಣ ಹೋಗೋದು. ಶರಣ ಹೋಗುವಂಥದ್ದು ಯಾವುದಿದೆ? ಪರ್ಯಾಯ ಇದೆ ರೀ. ಯಾರಿಗೆ ಶರಣ ಹೋಗೋದ? ಧ್ರುವ ದ್ರವ್ಯಕ್ಕೆ. ಯಾಕೆ ಅಂತಂದ್ರ ಲೋಕದ ದೇವಗಳೆಲ್ಲ, ಲೋಕದ ದೇವ ಅಂತಂದ್ರ ಎಷ್ಟು ಪ್ರಕಾರದ ದೇವಗಳಾದರೂ ಅವರೆಲ್ಲ, ಮತ್ತು ವೀತರಾದ ದೇವ ಕೂಡ ಅವರು ಯಾವಾಗಲೂ ನಮಗೆ ದೊರಕುವುದಿಲ್ಲ. ಯಾವಾಗಲೂ ದೊರಕುವ ದೇವ ಯಾರ್ರಿ? ಯಾವಾಗಲೂ ದೊರಕುವ ಪರ್ಯಾಯಕ್ಕೆ ಯಾವಾಗಲೂ ಉಪಲಬ್ಧ ಆಗುವ ದೇವ ಯಾರ? ಶುದ್ಧಾತ್ಮ. ನಿನ್ನೆ ಹೇಳಿದ್ದನ ಪರ್ಯಾಯಕ್ಕೆ ಎಲ್ಲಕ್ಕಿಂತ ನಿಕಟವರ್ತಿ, ಸಮೀಪ, ಸರಳವಾಗಿ ದೊರಕುವಂಥ ವಸ್ತು ಯಾವ್ದ? ಧ್ರುವ ದ್ರವ್ಯ. ಹಾಗಾದ್ರೆ ಅವನೇ ದೇವಾದನ, ಅವನನ್ನ ದೇವ ಅಂತೇಳಿ ಅದ ಸ್ವೀಕಾರ ಮಾಡಿತ್ರಿ. ವಿಕಲ್ಪದೊಳಗ ಅಲ್ಲ. ಅದರ ನಂತರ ಅವನಿಗೆ ಸಮರ್ಪಿತ ಆಯ್ತ್ರಿ. ಅರ್ಥಾತ್ ಅವನನ್ನ ಹೊರತುಪಡಿಸಿ ತನ್ನ ದೃಷ್ಟಿಯೊಳಗ ಯಾವುದೋ ಅನ್ಯವನ್ನು, ಯಾವುದೋ ಅನ್ಯ ಅರ್ಥಾತ್ ತನ್ನನ್ನು ಕೂಡ ಸ್ವೀಕಾರ ಮಾಡಲಿಲ್ಲ. ತಿಳಿತಾ ಇದೆ ಅನ್ರಿ? ಇನ್ನೊಂದು ಸಲ, ಯಾವನಿಂದ ತನ್ನ ಸಮಸ್ತ ಪ್ರಯೋಜನಗಳ ಸಿದ್ಧಿ ಆಗ್ತಿದೆಯೋ ಅವನಿಗೆ ದೇವ ಅಂತಾರೆ. ಹಾಗಾದ್ರೆ ಆ ದೇವ ಎಂಥವ್ ಇರಬೇಕು? ಸದೈವ ಲಭಿಸುವಂಥವ್ ಇರ್ಬೇಕ್ರಿ. ಲೋಕದ ದೇವಗಳೆಲ್ಲ ಹೇಗಾದರು ಯಾವಾಗಲೂ ಲಭಿಸುವಂಥವ್ರು ಇಲ್ಲ. ವೀತರಾಗ ಸರ್ವಜ್ಞ ದೇವ, ಶ್ರೇಣಿಕನಿಗೆ ವೀತರಾಗ ಸರ್ವಜ್ಞ ದೇವ ಯಾವಾಗಲೂ ಲಭಿಸಿದರೇನ
ಅವನ ಸಮಸ್ತ ದುಃಖಗಳನ್ನ ಅರ್ಥಾತ್ ಅವನ ಸಮಸ್ತ ಪ್ರಯೋಜನಗಳ ಸಿದ್ಧಿಯನ್ನ ಮಾಡಿದರೆನವರ ಇಲ್ಲ ಆ ದೇವ ವಿದ್ಯಮಾನ ಇರುವೆಳೆದೊಳಗನ ಆ ಶ್ರೇಣಿಕನ ಜೀವ ನರಕಕ್ಕೆ ಹೋಗಬೇಕಾಯ್ತ್ರಿ. ಸಮಸ್ತ ಪ್ರಯೋಜನದ ಸಿದ್ಧಿ ಮಾಡಿದರೆನ ಇಲ್ಲ, ಆದ್ರೆ ನರಕದೊಳಗೆ ಹೋದ ನಂತರ ಕೂಡ ಆ ಶುದ್ಧಾತ್ಮನ ಸ್ವೀಕಾರ ಮಾಡಿರುವಂತ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇಲ್ಲ, ಆ ಶುದ್ಧಾತ್ಮನ ಸ್ವೀಕಾರ ಮಾಡಿರುವಂಥ ಅವನಿಗೆ ಸಮರ್ಪಿತ ಆಗಿರುವಂಥ ಪರ್ಯಾಯಗಳ ಪ್ರಭಾವದಿಂದ ಶುದ್ಧ ಪರಿಣತಿಯಿಂದ ಆ ದೇವನ ಮೂಲಕವೇ ಅಲ್ಲಿ ಕೂಡ ಅವನ ರಕ್ಷಣೆ ಆಗ್ತಾ ಇದೆ, ಅವನ ಪ್ರಯೋಜನದ ಸಿದ್ಧಿ ಆಗ್ತಾ ಇದೆ. ಅವನ ಜೀವ ಮಾತ್ರದ ಪ್ರಯೋಜನದ ಸಿದ್ಧಿ ಏನಿದೆ? ಸುಖ ಪ್ರಾಪ್ತಿ. ಹಾಗಾದ್ರೆ ಅಲ್ಲಿ ಕೂಡ ಸುಖ ಪ್ರಾಪ್ತಿ ಅವನಿಗೆ ಯಾರಿಂದ ಆಗ್ತಾ ಇದೆ? ನಿಜ ದೇವನೆಂದರೆ. ಹಾಗಾದರೆ ಇಲ್ಲಿ ಈ ಶುದ್ಧಾತ್ಮ ಏನಿದ್ದಾನೆ ಅವನೇ ನಿಜವಾಗಿ ದೇವಿದ್ದಾನೆ ಅಂತೇಳಿ ಪರ್ಯಾಯ ಸ್ವೀಕಾರ ಮಾಡುತ್ತೆ. ಸ್ವೀಕಾರ ಮಾಡುವುದರ ಜೊತೆಯಲ್ಲೇನ ಅದಕ್ಕೆ ಸಮರ್ಪಿತ ಆಯ್ತು. ಸಮರ್ಪಿತ ಶಬ್ದದ ಅರ್ಥ ಏನಿದೆ? ಅದರ ದೃಷ್ಟಿಯೊಳಗ ಅರ್ಥಾತ್ ಅದರ ಸಾಮರ್ಥ್ಯವೆಂಬ ಗ್ರಹದೊಳಗ ತಿಳಿಯೋದ್ರಿ. ಕೊನೆ ಪ್ರವಚನ ಇದೆ ರೀ ಸಮಯ ಸಾರದ ಈ ಶಿಬಿರದ ಏನ ಅದರ ದೃಷ್ಟಿಯೊಳಗ ಅದರ ವ್ಯಾಪ್ತಿ ಎಂಬ ಗ್ರಹದೊಳಗ ಅದರ ಸಾಮರ್ಥ್ಯವೆಂಬ ಗ್ರಹದೊಳಗ ಯಾವುದರದ? ಪರ್ಯಾಯದ ದೃಷ್ಟಿಯೊಳಗ ಆ ಓರ್ವ ಆತ್ಮನೇ ಶುದ್ಧಾತ್ಮನೇ ಕಾಣಿಸ್ತಾ ಇದ್ದಾನೆ. ಅದರ ಶಕ್ತಿ ರೂಪದ ಗ್ರಹದೊಳಗ ಆ ತ್ರಿಕಾಲಿ ಧ್ರುವ ಆತ್ಮನೇ ವ್ಯಾಪಿಸಿದಾನೆ. ಅನ್ಯ ಯಾವುದಕ್ಕೂ ಸ್ವಲ್ಪ ಮಾತ್ರ ಅವಕಾಶ ಇಲ್ಲ. ಇದು ದೊಡ್ಡ ಮಾತಲ್ಲ. ಆದ್ರೆ ಅದರ ಶಕ್ತಿ ರೂಪದ ಗ್ರಹದೊಳಗೆ ಪರ್ಯಾಯದ ಶಕ್ತಿ ರೂಪದ ಗ್ರಹದೊಳಗೆ ಧ್ರುವ ದ್ರವ್ಯವನ್ನ ಒಂದನ್ನು ಹೊರತುಪಡಿಸಿ ತನಗ ಕೂಡ ಇರಲಿಕ್ಕೆ ಅವಕಾಶ ಇಲ್ಲ. ತಿಳಿತಾ ಇದೆ? ತನಗಂದ್ರೆ ಯಾರಿಗೆ? ಆ ಪರ್ಯಾಯಕ್ಕೆ ಸಮರ್ಪಿತ ಆಗೋದಂದ್ರೆ ಹೀಗೆ. ಆ ಪರ್ಯಾಯ ಧ್ರುವ ದ್ರವ್ಯನನ್ನ ದೇವಂತಳಿ ಸ್ವೀಕಾರ ಮಾಡಿತು. ಅದೇ ಸಮಯದೊಳಗ ಆ ದೇವನಿಗೆ ಸಂಪೂರ್ಣ ಸಮರ್ಪಿತ ಆಯ್ತು. ಅರ್ಥಾತ್ ಆ ಪರ್ಯಾಯದ ಶಕ್ತಿ ರೂಪದ ಗ್ರಹದೊಳಗ ಅನ್ಯ ಯಾವುದಕ್ಕೂ ಪ್ರವೇಶ ಇಲ್ಲ. ಬರೇ ಆ ಧ್ರುವ ದ್ರವ್ಯವೇ ಆವರಿಸಿಕೊಂಡಿದೆ, ವ್ಯಾಪ್ತಾಗಿದೆ. ಆ ಪರ್ಯಾಯ ಸಮರ್ಪಣೆ ಅಂದ್ರೆ ಆ ಪರ್ಯಾಯದ ಶಕ್ತಿ ರೂಪದ ಗ್ರಹ. ಪರ್ಯಾಯದ ಅದರದೇ ಆದಂಥ ಶಕ್ತಿ ಇದೆಯೋ ಅಥವಾ ಇಲ್ಲ, ಸಾಮರ್ಥ್ಯ ಇದೆಯೋ ಅಥವಾ ಇಲ್ಲ. ಹಾಗಾದ್ರೆ ಆ ಪರ್ಯಾಯದ ಶಕ್ತಿ ರೂಪದ ಗ್ರಹದೊಳಗ ಸಾಮರ್ಥ್ಯ ರೂಪದ ಗ್ರಹದೊಳಗ ಆ ಧ್ರುವ ಆತ್ಮನಿಗೆ ಸಂಪೂರ್ಣ ಸ್ಥಳವನ್ನು ಬರೆದು ಮಾಡಿಕೊಟ್ಟಿದ್ದೀರಿ. ಅಲ್ಲಿ ತಾನಗ ಕೂಡ ಇರಲಿಕ್ಕೆ ಯಾವೊಂದು ಕೋಣೆಯಲ್ಲಿ ಅವಕಾಶ ಇಲ್ಲ. ಅಂದ್ರೆ ಪರ್ಯಾಯದ ಸಾಮರ್ಥ್ಯದೊಳಗ ಪರ್ಯಾಯದ ಶಕ್ತಿಯೊಳಗ ಸಂಪೂರ್ಣ ವ್ಯಾಪ್ತ ಯಾವುದಾಗಿದೆ? ಧ್ರುವ ದ್ರವ್ಯ ಆಗಿದೆ. ಹಾಗಾದ್ರೆ ಆ ಸಮಯದೊಳಗ ಆ ಪರ್ಯಾಯಕ ಅನುಭವನ ಶಕ್ತಿ ಅಂತೂ ಪರ್ಯಾಯಕ ಇದೆ ರೀ. ಹಾಗಾದ್ರೆ ಆ ಪರ್ಯಾಯಕ ಅನುಭವ ಯಾವುದರದಾಗ್ತಿದೆ? ಯಾವ ರೂಪದಿಂದ ಆಗ್ತಿದೆ? ನಾನ ತ್ರಿಕಾಲಿ ಧ್ರುವ ಶಾಶ್ವತ ಚಿದಾನಂದ ನ್ಯಾಯಕ ತತ್ವ ಇದ್ದೇನೆ. ಈ ಪ್ರಕಾರದ್ದಾಗ್ತಿದೆ. ನಾನ ಅನ್ನುವಂಥದ್ದ ಸಂಪೂರ್ಣ ಅದಕ್ಕೆ ಸಮರ್ಪಿತ ಆಗಿದೆಯಲ್ಲ. ಹಾಗಾದ್ರೆ ಆ ನಾನ್ ಅನ್ನೋದಕ್ಕ ಬೇರೆ ಏನೂ ಶೇಷ ಉಳಿದಿಲ್ಲ. ಅಲ್ಲಿ ಸಂಪೂರ್ಣ ಧ್ರುವ ದ್ರವ್ಯವೇ ವ್ಯಾಪ್ತ ಇದೆ. ಹಾಗಾದ್ರೆ ಆ ಪರ್ಯಾಯ ನನ್ನ ಧ್ರುವ ದ್ರವ್ಯ ಹೀಗಿದೆ ಅಂತಿದೆಯೋ ಅಥವಾ ನಾನು ಹೀಗಿದ್ದೇನಂತಿದ್ದೀರಿ? ನಾನು ಹೀಗಿದ್ದೇನಂತಿದ್ದೀರಿ. ನಾನು ಹೀಗಿದ್ದೇನೆ ಅನ್ನೋದು ಏನಿದೆ ಆ ಸಮಯದೊಳಗ ಅದಕ್ಕ ಮೂರು ಪ್ರಕಾರದಿಂದ ದೇವ ಅಂತೇಳಿ ಏನು ಹೇಳಿತು, ಅಲ್ಲಿ ದೇವನ್ನೋ ವಿಕಲ್ಪ ಇಲ್ಲ. ದೇವನಿಗೆ ಸಮರ್ಪಣೆ ಇದೆ ಮತ್ತು ಆ ದೇವನಿಂದ ಕೊಡಲ್ಪಟ್ಟಂಥ ನಿಧಿಯ ಸಮಗ್ರ ರೂಪದ ಅನುಭೂತಿ. ಈ ಪ್ರಕಾರ ತನಗೆ ದೇವ ಯಾರ? ತಾನೇ. ಗುರು ಯಾರ? ತಾನೇ ನಿಜವಾಗಿ. ಆದರೆ ಸರ್ವಜ್ಞ ಪ್ರಭು ಪರಮ ಗುರು ಅಂತ ಹೇಳಿ ಮೊದಲು ಹೇಳಿದ್ರು. ಆ ಮಾತು 500 ವರ್ಷ ತನಕ ನಡೀತು. ಆಮೇಲೆ ಪೂಜ್ಯಪಾದ ಆಚಾರ್ಯ ದೇವರ ತನಗೆ ತಾನೇ ಯಾಗ ಗುರು, ಸರ್ವಜ್ಞ ದೇವ ಕೂಡ ಗುರು ಅಲ್ಲ ಅನ್ನುವುದನ್ನು ಹೇಳಿದ್ರು.
ನಿಜ ಹಿತದ ಅಭಿಲಾಷಿಯು ಆತ್ಮ, ನಿಜ ಹಿತದ ಪ್ರೇರಕನು ಆತ್ಮ, ನಿಜ ಹಿತದ ನೇತಾರನು ಆತ್ಮ. ಅದರಿಂದ ಆತ್ಮನ ಗುರು ಆತ್ಮನೇ ಇದ್ದಾನೆ ಅಂಥೇಳಿ ಪೂಜ್ಯಪಾದಾಚಾರ್ಯ ದೇವ ಕುಂದುಕುಂದ ದೇವರ ನಂತರ 500 ವರ್ಷ ಕಾಲ ಕಳೆದ ನಂತರ ಸರ್ವಜ್ಞ ಪ್ರಭು ದೇವ ಅಂತೇಳಿ ಹೇಳಿರುವುದರ ಅಭಿಪ್ರಾಯ, ಸರ್ವಜ್ಞ ಪ್ರಭುವನ್ನ ಗುರು ಅಂತೇಳಿ ನಂಬುವಂಥ ನಿನ್ನಲ್ಲೇ ಸಾಮರ್ಥ್ಯ ಬೇಕೇನು ಬೇಡ. ನಿನ್ನ ಸಾಮರ್ಥ್ಯ ಯಾವಾಗ ಆ ರೂಪದಿಂದ ಆಗ್ತಿದೆಯೋ ಆವಾಗ ಸರ್ವಜ್ಞ ಪ್ರಭು ನನ್ನ ಗುರು, ಪರಮ ಗುರು ಸರ್ವಜ್ಞದೇವ ಅನ್ನುವಂಥ ವಚನದೊಳಗ ಸತ್ಯತೆ ಯಾವಾಗ ಬರ್ತಿದೆ, ನಿನ್ನ ಗುರು ನಿನ್ನ ಆತ್ಮೇಲೆ ಅನ್ನೋದನ್ನು ಸ್ಪಷ್ಟ ಮಾಡಿದ್ದಾರೆ. ಈ ಆತ್ಮನು ಹೇಗೆ ತನ್ನ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮಿಸುತ್ತಾನೆ? ಹೇಗೆ ಅಂದ್ರೆ ಸಹಜವಾಗಿ ಜ್ಞಾನ ಸ್ವಭಾವ ರೂಪದಿಂದ ಜೀವ ಅರ್ಥಾತ್ ಆತ್ಮ ಪರಿಣಮಿಸ್ತಾನೆ. ಅವನ ಪರಿಣಾಮನ ಒಂದು ಜ್ಞಾನ ಸ್ವಭಾವ ರೂಪವೇ ಇದೆ. ಅನ್ಯ ರೂಪದ ಅವನ ಪರಿಣಾಮನ ಇಲ್ಲವೇ ಇಲ್ಲ. ತ್ರಿಕಾಲದಲ್ಲೂ 3 ಕಾಲದಲ್ಲೇ ಆತ್ಮನ ಪರಿಣಮನ ಹೇಗಿದೆ, ಜ್ಞಾನ ಸ್ವಭಾವ ರೂಪದಿಂದ ಇದೆ. ಆದ್ರೆ ಆ ಜ್ಞಾನ ಸ್ವಭಾವ ರೂಪದ ಪರಿಣಾಮನದೊಳಗ ಅವನಿಗೆ ಅನಾದಿಯಿಂದಲೇ ಕ್ರೋಧಾದಿಗಳ ರೂಪದ ಪರಿಣಮನ ಕೂಡ ಅಷ್ಟು ಸ್ವಾಭಾವಿಕ ಆಗಿ ಹೋಗಿದೆ, ತನ್ನದೇ ಅನ್ನುವ ಹಾಗೆ ಆಗಿ ಹೋಗಿದೆ. ಅಲ್ಲಿ ಭಿನ್ನ ಇಲ್ಲವೇ ಇಲ್ಲ. ಆ ಪ್ರಕಾರ ವಿಕಾರದ ಜೊತೆಗೆ ಕ್ರೋಧಾದಿ ಭಾವಗಳ ಜೊತೆಗೆ ಆಶ್ರವ ರೂಪದ ಭಾವಗಳ ಜೊತೆಗೆ ತನ್ಮಯ ಆಗಿ ಆತ್ಮನ ಪರಿಣಮನ ನಡೆದದ್ದು ಇದೆ. ಯಾಕೆ ನಡೆದದ್ದು ಇದೆ? ಜ್ಞಾನದಲ್ಲಿ ಮತ್ತು ಕ್ರೋಧಾದಿಗಳಲ್ಲಿ ಆ ಭೇದವನ್ನ ತಿಳಿಯುವುದಿಲ್ಲ. ಅದುವರೆಗೆ ಎಲ್ಲಿಯವರೆಗೆ ಅಂದ್ರಲ್ಲ, ಅದುವರೆಗೆ ಅಂದ್ರೆ ಅವನಲ್ಲಿ ಕರ್ತೃ ಕರ್ಮದ ಪ್ರವೃತ್ತಿ ಇದೆ. ಕರ್ತೃ ಕರ್ಮದ ಪ್ರವೃತ್ತಿಗೆ ಆಧಾರ ಯಾವುದೇ? ತನ್ನ ಜ್ಞಾನದ ಪರಿಣಮನದ ಹಾಗೆನ ಕ್ರೋಧಾದಿಗಳ ರೂಪದ ಪರಿಣಮನ ಅವನಿಗೆ ಸ್ವಾಭಾವಿಕ ಆಗಿ ಹೋಗಿರುವುದು. ಅದುವೇ ಕರ್ತೃ ಕರ್ಮದ ಪ್ರವೃತ್ತಿ ಇದೆ. ಕರ್ತೃ ಯಾರ? ಕರ್ಮ ಯಾವುದು? ಆತ್ಮ ಸ್ವಯಂ ಕರ್ತೃ. ಕ್ರೋಧಾದಿಗಳ ರೂಪದಿಂದ ಪರಿಣಮಿಸುವಿಕೆ ಏನಿದೆ ಅದು ಅವನ ಕರ್ಮ. ಹೀಗ ಆಗಿ ಹೋಗಿದೆ. ಅದರ ವಾಸ್ತವಿಕವಾಗಿ ಹಾಗೆ ಇಲ್ಲ. ಆ ಕರ್ಮದೊಳಗ ಮತ್ತು ಕರ್ತೃ ಅಂಥೇಳಿ ಅವನನ್ನ ದೋಷಿಯನ್ನಾಗಿ ಮಾಡಿದನು ಆ ಕರ್ತೃ. ಅವರಿಬ್ರು ಹೇಗಾದರು? ಬೇರೆ ಬೇರೆ ಅದರ. ಕರ್ತೃ ಅರ್ಥಾತ್ ಜ್ಞಾನ. ಅವ ಕರ್ತೃ ಇಲ್ಲ. ಅವ ಕರ್ತೃ ಆಗ್ಬೇಕಾದ್ರೆ, ಅವ ದೋಷಿ ಆಗ್ಬೇಕಾದ್ರೆ ಅದಕ್ಕೆ ಕಾರಣ ಏನಿದೆ? ಅವ ಎರಡರ ಮಧ್ಯದಲ್ಲಿರುವ ಭೇದವನ್ನ ತಿಳಿದಿಲ್ಲ. ತಿಳಿದಿಲ್ಲ ಅನ್ನೋದಕ್ಕೆ ಉದಾಹರಣೆ ಏನು ಕೊಟ್ಟರು? ಅರೆ ಇಲ್ಲೆಲ್ಲೇನು ಉದಾಹರಣೆ ಇದೆ? ಉದಾಹರಣೆ ಏನು ಕೊಟ್ಟರು? ತನ್ನ ಜ್ಞಾನ ಸ್ವಭಾವ ರೂಪದ ಪರಿಣಾಮನ ಹೇಗೆ ಮಾಡ್ತಾನೋ ಆತ್ಮ, ಹಾಗೆ ಕ್ರೋಧಾದಿಗಳ ರೂಪದಿಂದ ಪರಿಣಮಿಸ್ತಾ ಇದ್ದಾನೆ. ಇದು ಉದಾಹರಣೆ. ಆಮೇಲೆ ಸಿದ್ಧ ಏನು ಮಾಡಿದ್ರು? ತಿಳಿಯುವುದಿಲ್ಲ ಅನ್ನೋದನ್ನು ಸಿದ್ಧ ಮಾಡಿದ್ರು. ಅದರಿಂದ ಏನಾಗ್ತಿದೆ ಅನ್ನೋದು ಹೇಳಿದ್ರು. ಕರ್ತೃ ಅನ್ನುವಂಥ ದೋಷ ಅವನ ತಲೆಗೆ ಬರ್ತಾ ಇದೆ. ಯಾವುದರ ಕರ್ತೃ? ರಾಗಾದಿ ಭಾವಗಳನ್ನು ಕರ್ತೃ ಅನ್ನುವ ದೋಷ ಅವನ ತಲೆಗೆ ಕಟ್ಟುತ್ತಾ ಇದ್ದಂತೆ. ಅದು ದೋಷ ಇದೆ. ನಾನು ಶುಭರಾಗ ಮಾಡ್ತೇನೆ ನೋಡ್ರಿ, ಅದು ದೋಷ ಯಾಗಿದೆ ಅಂತಂದ್ರೆ, ಯಾವನೋ ಸಮ್ಯಕ್ ದೃಷ್ಟಿ ಜೀವನಿಗೆ ಆತ್ಮನ ಆಂತರ್ಯದ ಚಿತ್ಸ್ವರೂಪಿ ತತ್ವದ ಅನುಭವದ ಮೂಲಕ ಅರ್ಥಾತ್ ಪುನಃ ಮತ್ತೆ ಅವನ ಅನುಭವ ಆಗಿರುವುದರಿಂದ ಅವನಲ್ಲಿ ಸ್ವಾಭಾವಿಕವಾಗಿ ಭಾವ ಬರ್ತಿದೆ. ಜೀವರುಗಳ ವ್ಯರ್ಥವಾಗಿ ದುಃಖಿಯಾಗ್ತಾ ಇದ್ದಾರೆ,
ಅವರ ಆಂತರ್ಯದೊಳಗ ಪ್ರತಿಯೊಬ್ಬ ಜೀವ ಸುಖದ ಪಿಂಡ ಇದ್ರನು, ಆನಂದದ ಕಂದ ಇದ್ರನು, ಜ್ಞಾನದ ಘನಪಿಂಡ ಇದ್ರನು ಕೂಡ ಅದನ್ನು ತಿಳಿಯಲಾರದೆ ಬಾಹ್ಯದೊಳಗ ಸುಖದ ಸಲುವಾಗಿ, ಆನಂದದ ಸಲುವಾಗಿ ಪ್ರಯತ್ನಶೀಲ ಇದ್ದಾರೆ, ಆಕುಲ ವ್ಯಾಕುಲ ಆಗ್ತಾ ಇದ್ದಾರೆ. ಅವರೆಲ್ಲರಿಗೂ ಅವರವರ ಸುಖದ ನಿಧಾನನಾದಂಥ ಆಂತರ್ಯದ ಶುದ್ಧಾತ್ಮ ತಿಳಿದು ಬರಲಿ. ಈ ಪ್ರಕಾರದ ಒಂದು ಭಾವ ಆಗ್ತಿದೆ. ಆ ಭಾವದ ನಿಮಿತ್ತದಿಂದ ತೀರ್ಥಂಕರ ನಾಮಕರ್ಮದ ಬಂಧಾಗ್ತಿದೆ. ಆದ್ರೆ ಆ ಭಾವ ಅವನಿಗೆ ದೋಷ ರೂಪ ಇದೆಯೋ ಅಥವಾ ನಿರ್ದೋಷತೆಯನ್ನು ಸಾರ್ತಿದೆ? ದೋಷ ರೂಪ ಇದೆ. ಇನ್ನೊಬ್ಬರ ಕಲ್ಯಾಣ ಆಗಲಿ ಅನ್ನೋದ ನಿರ್ದೋಷ ರೂಪವಿಲ್ಲ. ದೋಷ ರೂಪ ಅಂದರೆ ಅವನು ಮುದ್ದಾಮವಾಗಿ ಇವ್ರದ್ದು ಕಲ್ಯಾಣ ಆಗಲಂತಾನೋ ಇದು ಸಹಜ ಅಂತಾನೆ. ಆದ್ರೂ ಕೂಡ ದೋಷ ರೂಪ ಯಾಗಿದೆ ಅಂತಂದ್ರೆ ಅದ ಭಾವ ತಾನಾಗಿನ ಬರ್ತಿದೆ. ಈ ಮಾತು ಸತ್ತಿದ್ರೂ ಆ ಭಾವದಿಂದ ಕರ್ಮ ಬಂದಾಗ್ತಿದ್ದಿಲ್ಲ. ಯಾವುದ್ರ ಕರ್ಮ ಬಂದ, ಯಾವ ಕರ್ಮ ಅದು ತೀರ್ಥಂಕರ ನಾಮಕರ್ಮ ಇರಲಿ, ಆದ್ರೆ ಕರ್ಮ ಇದಿರಲಿ, ಬಂಧ ಇದಿರಲಿ. ನೋಡ್ರಿ, ವಿಚಾರ ಮಾಡ್ರಿ. ಇಲ್ಲ, ಬರೋಬರಿಲ್ಲ. ಅದಂತೂ ಕೃತ್ರಿಮ ಇಲ್ಲ, ಮಾಡ್ಬೇಕಂತ ಹೇಳಿ ಮಾಡಿಲ್ಲ, ಸಹಜವಾಗೇ ಇದೆ ಆ ಭಾವ. ಇನ್ನೊಬ್ಬರ ಕಲ್ಯಾಣ ಆಗಲಿ, ಎಲ್ರಿಗೂ ಈ ವಿಷಯ ತಿಳಿಯಲಿ ಅನ್ನುವುದ ಸಹಜ ಭಾವ ಇದ್ರೂ ಕೂಡ ಅದ ಆತ್ಮನ ಸಹಜ ಜ್ಞಾನ ಅಲ್ಲದ. ಮತ್ತೆ ಈಗ ಕಲಶದೊಳಗೆ ನಾವು ತಿಂಗಳಗಟ್ಟಲೆ ಆಯ್ತು ಏನು ನೋಡ್ತಾ ಇದ್ದೇವೆ? ಆ ಭಾವ ಮತ್ತು ಜ್ಞಾನದ ಸಹಜತೆ ಇವೆರಡೂ ಭಿನ್ನ ಭಿನ್ನ ಇದ್ದಾವೆ. ಆ ಭಾವದಿಂದ ಬಂದಾಗ್ತಿದೆ, ಈ ಸಹಜತೆಯಿಂದ ನಿರ್ಜರಿಗೆ ನೋಡ್ರಿ. ಯಾವುದೋ ಒಂದು ಪ್ರಕಾರದಿಂದ ನಮಗೆ ಈ ಕಥನ ಸರಿ ಅನ್ನಿಸ್ತಿದ್ರೂ ಕೂಡ ವಸ್ತು ಸ್ವರೂಪ ಹೀಗೆ ಇದೆ. ಯಾವುದೋ ಒಂದು ಪ್ರಕಾರದಿಂದ ಅಂತಂದ್ರೆ ಏನ, ಅನಂತ ಅನಂತ ಉಪಕಾರ ಆ ಭಾವದಿಂದ ಯಾವ ತೀರ್ಥಂಕರ ನಾಮಕರ್ಮದ ಬಂದಾಗಿದೆಲ್ಲ, ಆ ತೀರ್ಥಂಕರ ನಾಮಕರ್ಮದ ಉದಯ ಯಾವಾಗ ಕೇವಲ ಜ್ಞಾನ ಆದ್ಮೇಲೆ ಬರ್ತಿದೆಯಲ್ಲ, ಅದರಿಂದ ಅನಂತ ಅನಂತ ಉಪಕಾರ ಆಗ್ತಿದೆ ಅನ್ನಿಲ್ರಿ ಜೀವರುಗಳಿಗೆ. ಹಾಗಾದ್ರೆ ಅದನ್ನು ದೋಷ ಯಾಡನ್ನೋದ? ನಮ್ಮ ಒಂದು ಮುಗ್ಧ ಮನಸ್ಸ ಅದನ್ನು ದೋಷ ಅನ್ನಲಿಕ್ಕೆ ಒಪ್ಪುವುದಿಲ್ರಿ. ನಾವೆಲ್ಲ ಇದ್ದವರು ಸಮ್ಯಕ್ತ್ವ ಮುಖಾರೆ ನಮ್ದಿದೆ ಅನ್ನೋದು ಒಂದು ಶಾಸನ. ಅವರಿಗೆ ಈ ಥರ ಈ ಪ್ರಬೋಧನೆ ಆದರೆ ಇದು ಹಿಂಗೆಲ್ಲ ಅನಿಸ್ಬೋದೇ? ನೋಡ್ರಿ, ಹಾಗೆ ಅನಿಸೋದೇನು ಪ್ರಶ್ನೆ ಇಲ್ಲ. ಒಂದು ಸಹಜ ನಿರಾಕುಲ ನಿರ್ದ್ವಂದ್ವ ರೂಪದ ಯಾವ ಜ್ಞಾನಿಗೆಯೋ ಆ ಜ್ಞಾನ ಜೀವದ ಸಲುವಾಗಿ ಉಪಯೋಗಿ ಇದೆ, ಜೀವದ ನಿರ್ದೋಷತೆಯನ್ನು ಸಾರ್ತಿದೆ. ಅದರಿಂದ ಜೀವನಿಗೆ ವರ್ತಮಾನ ಮತ್ತು ಭವಿಷ್ಯ ಎರಡರಲ್ಲಿಯೂ ಕೂಡ ಸುಖ ಇದೆ. ವರ್ತಮಾನದಲ್ಲಿ ಆಕುಲತೆ ಎಂಬ ದುಃಖ ಆಗಲಿಲ್ಲ, ಭವಿಷ್ಯದೊಳಗೆ ಪರವಶತೆಯ ರೂಪದ ಬಂಧ ಆಗಲಿಲ್ಲ. ನೋಡ್ರಿ, ವಿದೇಹ ಕ್ಷೇತ್ರದೊಳಗ 2 ಕಲ್ಯಾಣಿಕ 3 ಕಲ್ಯಾಣಿಕದ ತೀರ್ಥಂಕರ ಕೂಡ ಆಗ್ತಾರಲ್ಲ. ಅಂದ್ರೆ ಏನ, ಅಲ್ಲಿ ಹುಟ್ಟಿದ ನಂತರ ಅಲ್ಲಂತೂ ಕೇವಲಿಗಳ ವಿದ್ಯಮಾನತೆ ಇದೆ, ತೀರ್ಥಂಕರರ ವಿದ್ಯಮಾನತೆ ಇದೆ. ಅವರ ಪಾದ ಮೂಲದೊಳಗ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಳ್ತಾರೆ, ಕ್ಷಾಯಿಕ ಸಮ್ಯಕ್ ದೃಷ್ಟಿನೂ ಆಗ್ತಾರೆ, ತೀರ್ಥಂಕರ ನಾಮಕರ್ಮದ ಬಂಧನೂ ಆರಂಭ ಆಗ್ತಿದೆ. ಅಂಥವ್ರು ಗೃಹಸ್ಥಾವಸ್ಥೆಯಲ್ಲಿ ಈ ಪ್ರಕಾರ ಆಯಿತು ಅಂತಂದ್ರೆ ಅವರಿಗೆ 3 ಕಲ್ಯಾಣಿಕ ಆಗ್ತವ್ರೆ. 3 ಕಲ್ಯಾಣಿಕ ಆಗ್ತವೆ: ದೀಕ್ಷಾ ಕಲ್ಯಾಣಕ, ಕೇವಲ ಜ್ಞಾನ ಕಲ್ಯಾಣಕ ಮತ್ತು ಮೋಕ್ಷ ಕಲ್ಯಾಣಕ. ಇನ್ನು ಮುನಿ ಆದ ನಂತರ ಆ ಪ್ರಕಾರದ ಸಹಜ ಭಾವದಿಂದ ತೀರ್ಥಂಕರರ ಸಾನ್ನಿಧ್ಯದೊಳಗೆ ಸಮಸ್ತ ಜೀವರುಗಳ ಕಲ್ಯಾಣದ ಭಾವ ಸಹಜವಾಗಿ ಉದಿಸಿ ಬಂತು ಅಂತಂದ್ರೆ ಅವರಿಗೆ ತೀರ್ಥಂಕರ ನಾಮಕರ್ಮ ಅಲ್ಲೇ ಬಂದಾಗ್ತಿದೆ.
ಬಂಧನೂ ಆಗ್ತಿದೆ. ಮತ್ತು ಆ ತೀರ್ಥಂಕರ ನಾಮಕರ್ಮದ ಬಂಧ ಆದ್ರೂ ಕೂಡ ಅವ್ರ ಪುರುಷಾರ್ಥ ಇಷ್ಟು ತೀವ್ರ ಇರ್ತಿದೆ ಅಲ್ಲ. ಅಂದ್ರೆ ಎಲ್ಲ ತೀರ್ಥಂಕರ ನಾಮಕರ್ಮ ಬಂಧವಾಗುವಂತಹ ಜೀವರುಗಳು ಅಲ್ಲಿ ಮುನಿಯಾದವರಿಗೆ ಯಾರ್ಯಾರಿಗೆ ತೀರ್ಥಂಕರ ನಾಮಕರ್ಮದ ಬಂಧ ಆಗಿದೆಯಲ್ಲ ಅವರು ಎಲ್ಲರೂ ಅದೇ ಭವದೊಳಗೆ ಮೋಕ್ಷಕ್ಕೆ ಹೋಗ್ತಾರೋ ಹೀಗಂತೂ ನಿಯಮ ಇರುತ್ತೆ. ಆದ್ರೆ ಯಾವನೋ ಪುರುಷಾರ್ಥಿ ಜೀವನಿಗೆ ಮುನಿಯಂತೂ ಆಗಿದ್ದಾರೆ, ತೀರ್ಥಂಕರ ನಾಮಕರ್ಮದ ಬಂಧು ಕೂಡ ಆಯಿತು, ಆಗ್ತಾ ಇದೆ. ಆದ್ರ ಒಳಗಡೆ ತೀವ್ರ ಪುರುಷಾರ್ಥದಿಂದ ಸ್ವರೂಪ ಸಾಧನೆಯೊಳಗ ಅತ್ಯಂತ ನಿಮಗ್ನ ಆಗಿ ಹೋದ್ರು ಅಂತಂದ್ರ ಅಲ್ಲಿ ಅವರಿಗೆ ಕೇವಲ ಜ್ಞಾನ ಆಗ್ತಿದೆ. ಹಾಗಾದ್ರೆ ಅದು ಒಂದು ಕಲ್ಯಾಣಿಕ. ಯಾವ್ದ? ಕೇವಲ ಜ್ಞಾನ ಕಲ್ಯಾಣಿಕ. ಯಾಕಂದ್ರೆ ತೀರ್ಥಂಕರ ನಾಮಕರ್ಮ ಎಲ್ಲಿಯವರೆಗೆ ಬಂದಾಗ್ತಿದ್ದೀರಿ? ಯಾವ ಗುಣಸ್ಥಾನದವರೆಗೆ ಬಂದಾಗ್ತಿದೆ? ಒಟ್ಟಿನಲ್ಲಿ 10ನೇ ಗುಣಸ್ಥಾನದವರೆಗೆ ಯಾವುದೂ ಕರ್ಮದ ಬಂಧ ಆಗುವುದ 10ನೇ ಗುಣಸ್ಥಾನದವರೆಗೆ. 12ನೇ ಗುಣಸ್ಥಾನದವರೆಗೆ ಅನ್ನೋದ ಸಾಧ್ಯ ಇಲ್ಲ. ಯಾಕೆಂತಂದ್ರೆ 11 ಮತ್ತು 12 ಏನದವು? ಜಿತಮೋಹ ಮತ್ತು ಕ್ಷೀಣ ಮೋಹ. ಎಲ್ಲಿ ಮೋಹದ ಅಂಶ ಬಾಕಿ ಇಲ್ಲ ಅಲ್ಲಿ ಬಂಧ ಆಗುವುದಿಲ್ಲ. 11ನೇ ಇಲ್ರಿ. ಕ್ಷೀಣ ಅಂದ್ರೆ ಸ್ವಲ್ಪ ಐತಿ ಹೀಗೆ ಅರ್ಥ ಅಲ್ಲ. ಕ್ಷೀಣ ಅಂದ್ರೆ ಉತ್ತರೋತ್ತರ ಕ್ಷೀಣ, ಕ್ಷಯ 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 ಆಗ್ತಾ ಇದೆ. ಬಂಧ ಯೋಗ್ಯ ಮೋಹ 11ರಿಂದ ಇಲ್ಲವೇ ಇಲ್ಲವೇ. 11 ಇಲ್ಲ, 12 ಇಲ್ಲ. 11, 12 ಎರಡೂ ಗುಣಸ್ಥಾನ ಯಾಗಿದಾವ ಅಂತಂದ್ರೆ ಕೇವಲಿ ಪ್ರಭುವಿಗೆ ಯಾವ ಪ್ರಕಾರ ಅರ್ಥಾತ್ 13ನೇ ಗುಣಸ್ಥಾನ ಪ್ರಾಪ್ತ ಜೀವನಿಗೆ ಯಾವ ಪ್ರಕಾರದ ಅನುಭವ ಇದೆಯೋ ಅದೇ ಪ್ರಕಾರದ ಅನುಭವ ಇದೆ. ಅರ್ಥಾತ್ ಬಂಧ 11ನೇ ಗುಣಸ್ಥಾನದೊಳಗೂ ಕೂಡ ಇಲ್ರಿ. ಆದ್ರೆ ಆ ಮೋಹವನ್ನ ಏನು ಮಾಡಿ ಒತ್ತಿಟ್ಟಿದ್ದಾನೆ. ನಿನ್ನೆ ಬಂತಲ್ಲ ಸಮಯಸಾರ ಸಂಪದದೊಳಗ, ಅದನ್ನು ಒತ್ತಿಟ್ಟಿದ್ದಾನೆ. ಬಹಳಷ್ಟು ಪುರುಷಾರ್ಥ ಮಾಡಿದ, ಆದ್ರೆ ಅದನ್ನು ನಾಶ ಮಾಡೋ ಸಾಧ್ಯ ಆಗಲಿಲ್ಲ. ಒತ್ತಿಟ್ಟಿದ್ದಾನೆ. ಎಷ್ಟ? ಆ 11ನೇ ಗುಣಸ್ಥಾನದ ಅವಕಾಶ ಅವಧಿ ಎಷ್ಟಿದೆಲ್ಲ ಅಷ್ಟಕಾಲ ರೀ. ಅಷ್ಟಕಾಲ ಪೂರ್ಣ ಆದ ನಂತರ ಆ ಮೋಹ ಮತ್ತು ಕ್ರಮದಿಂದ ಉದಯಕ್ಕೆ ಬರ್ತಿದೆ ಅಂಥೇಳಿ ಕೆಳಗೆ 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 ನೋಡ್ರಿ. ಮಾತು ಹೀಗಿದೆ ಅನ್ನ. 7ನೇ ಗುಣಸ್ಥಾನದ ಶುದ್ಧೋಪಯೋಗಿ ಮುನಿ ಯಾವಾಗ ತೀವ್ರ ಪುರುಷಾರ್ಥ ಮಾಡಿ ನಿಜವಾಗಿ 7ನೇ ಗುಣಸ್ಥಾನದೊಳಗೆ ಪುರುಷಾರ್ಥ ಮಾಡುವುದಿಲ್ಲ. 7ನೇ ಗುಣಸ್ಥಾನ ಯೋಗ್ಯ ಪುರುಷಾರ್ಥ 6ನೇ ಗುಣಸ್ಥಾನದೊಳಗೆ ಮಾಡ್ತಾನ್ರಿ. ಸ್ವಲ್ಪ ಕೇಳ್ತಗೊಳ್ಳೋದು. 7ನೇ ಗುಣಸ್ಥಾನ ಯೋಗ್ಯ ಪುರುಷಾರ್ಥ 6ನೇ ಗುಣಸ್ಥಾನದೊಳಗೆ ಮಾಡ್ತಾನ್ರಿ. ಮತ್ತು 6ನೇ ಗುಣಸ್ಥಾನದೊಳಗನ 8ನೇ ಗುಣಸ್ಥಾನ ಯೋಗ್ಯ ಪುರುಷಾರ್ಥ ಮಾಡಿದ್ರನ 7ರ ಅವಧಿ ಮೀರಿದ ಮೇಲೆ 8ಕ್ಕೆ ಹೋಗ್ತಾನೆ, 9ಕ್ಕೆ ಹೋಗ್ತಾನೆ. ಅರ್ಥಾತ್ 8, 9, 10, 11 ಅಥವಾ 12 ಇವು ಎಲ್ಲವುಗಳ ಪುರುಷಾರ್ಥ ಎಲ್ಲಿ ಆಗ್ತಿದೆ? 6ನೇ ಗುಣಸ್ಥಾನ. ಹಾಗಾದ್ರೆ ಯಾವ 6ನೇ ಗುಣಸ್ಥಾನದೊಳಗೆ ಶ್ರೇಣಿ ಯೋಗ್ಯ ಪುರುಷಾರ್ಥ ಮಾಡಿದಲ್ಲ ಆಗ ಅವ 7ನ್ನು ದಾಟಿ 8, 8ಕ್ಕಿಂತ 9ರಲ್ಲಿ ಅಧಿಕ, 9ಕ್ಕಿಂತ 10ರಲ್ಲಿ ಅಧಿಕ, 10ಕ್ಕಿಂತ 11ರಲ್ಲಿ ಅಧಿಕ ಅರ್ಥಾತ್ ಪೂರ್ಣ ಆಯ್ತು. ತಿಳಿತಿದೇನ್ರಿ? ಇನ್ನು 11ರ ಅವಧಿ ಪೂರ್ಣ ಆದ ನಂತರ 11ರ ಅವಕಾಶ ಕಾಲ ಪೂರ್ಣ ಆದ ನಂತರ ಪುನಃ 10ಕ್ಕೆ ಬರ್ತಾನಲ್ಲ. ಹೋಗುವ ವೇಳೆದೊಳಗಿನ 10 ಮತ್ತು ಬರುವ ವೇಳೆದೊಳಗಿನ 10ದೊಳಗೆ ವ್ಯತ್ಯಾಸ ಇದೆಯೋ ಅಥವಾ ಇಲ್ಲ? ಬಹಳ ಇದೆ ರೀ. 10ನೇ ಗುಣಸ್ಥಾನನ ಆಗುವುದು. ಆದ್ರೆ ಹೋಗುವ ವೇಳೆದೊಳಗಿನ ಪುರುಷಾರ್ಥ ಬರುವ ವೇಳೆದೊಳಗೆ ಪುರುಷಾರ್ಥ ಇಲ್ಲ. ದುರ್ಬಲತೆಯ ದ್ಯೋತಕವಾಗಿ 10ನೇ ಗುಣಸ್ಥಾನ. ಇದೆಲ್ಲ ವಿಷಯಾಂತರ ಆಗುವಕ್ಕ ಅವಕಾಶ ಬೇಡ. ಅಲ್ಲಿ ತೀರ್ಥಂಕರ ನಾಮಕರ್ಮದ ಬಂಧ 10ನೇ ಗುಣಸ್ಥಾನದ ತನಕ ಆಗ್ತಿದೆ. ಇನ್ನು ತೀರ್ಥಂಕರ ನಾಮಕರ್ಮದ ಬಂಧ ಯಾವ ಜೀವನಿಗೆ ಆಗ್ತಾ ಇದೆನಾ ಆ ಜೀವ 11ನೇ ಗುಣಸ್ಥಾನಕ್ಕೆ ಹೋಗೋದನ್ನ ಇರ್ತದೆ.
ತಿಳಿತೇನ್ರಿ? ಅಲ್ಲಿ ವಿಧೇಯ ಕ್ಷೇತ್ರದ ಮಾತು ಹೇಳ್ತಾ ಇದ್ದೀನಿ. ಮುನಿಯಾದ ನಂತರ ಶುದ್ಧೋಪಯೋಗದ ಸಾಧನೆಯೊಳಗೆ ತಲ್ಲೀನ ಇರುವ ವೇಳೆದೊಳಗೆ ಯಾವುದೋ ಒಂದು ದುರ್ಬಲತೆಯ ಕಾರಣದಿಂದ ಸಮಸ್ತ ಜೀವರುಗಳ ಕಲ್ಯಾಣದ ಭಾವ ಬಂತು. ಆ ಭಾವದ ನಿಮಿತ್ತದಿಂದ ತೀರ್ಥಂಕರ ನಾಮಕರ್ಮದ ಬಂಧ ಆರಂಭ ಆಯಿತು. ಅದು ಆರಂಭ ಆದ್ರೂ ಕೂಡ ಆ ಬಂಧ ಅವನ ಶುದ್ಧೋಪಯೋಗಕ್ಕ ಸ್ವರೂಪ ಸ್ಥಿರತೆಗೆ ಸ್ವಲ್ಪ ಕೂಡ ಬಾಧಾ ಮಾಡಲಿಲ್ಲ. ಅವನು ತನ್ನ ಪುರುಷಾರ್ಥದ ಮೂಲಕ ಮೇಲೆ ಮೇಲೆ ಹೋಗ್ತಾ ಇದ್ದಾನೆ, ಮೇಲೆ ಮೇಲೆ ಹೋಗ್ತಾ ಇದ್ದಾನೆ. 10ನೇ ಗುಣಸ್ಥಾನದವರೆಗೆ ಬಂಧ ಆಗ್ತಿದೆ. 12ನೇ ಗುಣಸ್ಥಾನದೊಳಗೆ ಹೋಗ್ತಾನೆ ಅವ. ಅಲ್ಲಿ ಬಂಧದ ನಾಶ, ಸಂಪೂರ್ಣ ಬಂಧದ ಶಾಶ್ವತವಾಗಿ ನಾಶ ಆಗಿ ಹೋಗ್ತಿದೆ. ಆಮೇಲೆ 12ನೇ ಗುಣಸ್ಥಾನದ ಅವಧಿ, ಅಲ್ಲಿ ಅನುಭವ 13ನೇ ಗುಣಸ್ಥಾನದ ಹಾಗೇನೇ ಇದೆ. ಆದ್ರೆ ಆ ಕಾಲ ಕಳೆದ ನಂತರ ಅವನಿಗೆ 13ನೇ ಗುಣಸ್ಥಾನ ಪ್ರಾಪ್ತ ಆಗ್ತಿದೆ. 13ನೇ ಗುಣಸ್ಥಾನ ಪ್ರಾಪ್ತ ಆಗ್ತಾ ಇದ್ದ ಹಾಗೆ ಕೇವಲ ಜ್ಞಾನದ ಪ್ರಕಟತೆ ಆಗ್ತಾ ಇದ್ದ ಹಾಗೆ ಅರ್ಹಂತ ಅವಸ್ಥೆಗೆ ಬರ್ತಾ ಇದ್ದ ಹಾಗೆ ಆ ತೀರ್ಥಂಕರ ನಾಮಕರ್ಮ ಉದಯ. ಹಾಗಾದ್ರೆ ಆ ತೀರ್ಥಂಕರ ನಾಮಕರ್ಮ ಅದೇ ಭವದಿಂದ ಅವನಿಗೆ ಮೋಕ್ಷ ಆಗೋದಿತ್ತು ಅಂತ ಹೇಳಿ ನಿರ್ಬಾಧ, ಅದೇನೂ ಬಾಧೆ ಮಾಡಲಿಲ್ಲ. ದೋಷಿ ಯಾಗ ಅನ್ನೋದಕ್ಕೆ ಸಿದ್ಧಿ ಮಾಡ್ತಾ ಇದ್ದೀರಿ. ಅವನಿಗೆ ಅದೇ ಭವದೊಳಗೆ ಮೋಕ್ಷಕ್ಕೆ ಹೋಗುವುದು ನಿಶ್ಚಿತ ಇತ್ತು. ಅವ ನಿಶ್ಚಯ ಮಾಡಿದ್ದನ್ನು ಯಾರು ನಿಶ್ಚಯ ಮಾಡಿದ್ರಿ? ಈಶ್ವರ. ನೀನು ಇದೇ ಭವದೊಳಗೆ ಮೋಕ್ಷಕ್ಕೆ ಹೋಗೋದಿದೆ ಇಲ್ಲ, ಅವನು ನಿಶ್ಚಯ ಮಾಡಿರಲಿಲ್ಲ. ಆದ್ರೆ ಅವನ ಪರ್ಯಾಯದ ಯೋಗ್ಯತೆ ಹಾಗೇ ಇತ್ತು ಅಂಥೇಳಿ ಅವನಿಗೆ ತೀರ್ಥಂಕರ ನಾಮಕರ್ಮ ಬಾಧಾ ಮಾಡಲಿಲ್ಲ. ಇನ್ನು ಯಾವನೋ ಓರ್ವ ಮುನಿಗೆ ಮುನಿ ಅವಸ್ಥೆಯೊಳಗೆ ತೀರ್ಥಂಕರನ ಸಾನ್ನಿಧ್ಯದೊಳಗೆ ಆ ತೀರ್ಥಂಕರ ನಾಮಕರ್ಮದ ಬಂಧ ಆಗಲಿಕ್ಕೆ ಶುರು ಆಯ್ತ್ರಿ. ಅದಕ್ಕಿಂತ ಮೊದಲು ಭವದ ಬಂಧ ಆಗಿದೆ. ಒಂದು ಮಾತು, ಭವದ ಬಂಧ ಆಗಿದೆ. ಅವನಿಗೆ ತೀರ್ಥಂಕರ ನಾಮಕರ್ಮದಿಂದ ಲಾಭ ಆಯ್ತೋ ಅಥವಾ ಏನಾಯ್ತು, ಇದು ಒಂದು ಮಾತು. ಇನ್ನೊಂದು ಹೀಗೆ ಕೂಡ ಇದೆ, ತೀರ್ಥಂಕರ ನಾಮಕರ್ಮ ಬಂಧ ಆಗ್ತಾ ಇದೆ. ಶುದ್ಧೋಪಯೋಗ ರೂಪದ 7ನೇ ಗುಣಸ್ಥಾನ ಇದೆ, 6ನೇ ಗುಣಸ್ಥಾನ ಯೋಗ್ಯ ಮುನಿದಶ ಇದೆ. ಇದೆಲ್ಲ ಇರುವ ವೇಳೆದೊಳಗೂ ಕೂಡ ಅವನಿಗೆ ಒಂದು ವೇಳೆ ಗತಿ ಬಂಧ ಆಗಿರದೇ ಇದ್ರೂ ಕೂಡ ಅಲ್ಲಿ ಭಾವಿ ಗತಿಯ ಬಂಧ ಆಗಲಿಕ್ಕೆ ಆ ತೀರ್ಥಂಕರ ನಾಮಕರ್ಮನೂ ಬಾಧೆ ಮಾಡುವುದಿಲ್ಲ, ಆ ಮುನಿದಶನೂ ಬಾಧೆ. ಅವನದು ಇನ್ನೊಂದು 2 ಭವ ಇದ್ದು ಅಂತಂದ್ರೆ ಬಂಧ ಆಗೋದಲ್ಲ. ಹಾಗಾದ್ರೆ ಆ ತೀರ್ಥಂಕರ ನಾಮಕರ್ಮ ಏನಾಯ್ತ್ರಿ ಅವನಿಗೆ ಬಾಧಕ ಸಿದ್ಧ. ಯಾವುದ್ರೆ ಬಂಧ ಶುರು ಆಗ್ತೈತೆ 6ನೇ ಗುಣಸ್ಥಾನ. ಅದರ ನಂತರ ಅವನು 4ನೇ ಗುಣಸ್ಥಾನಕ್ಕೂ ಬರಬಹುದು, ಇನ್ನೊಂದು ಜನ್ಮವನ್ನು ಧಾರಣ ಮಾಡಬಹುದು. ಆ ಬಂಧ ನಿರ್ಬಾಧವಾಗಿ ನಡೆದಿರ್ತದೆ. ಗತಿಬಂಧ ಹೇಗಾಗ್ತಿದೆ? ಗತಿಬಂಧ ಅದು ಅವನ ಪರಿಣಾಮದಿಂದಲೇ ಆಗ್ತಿದಿಲ್ಲ. 6ನೇ ಗುಣಸ್ಥಾನದೊಳಗಾಗ್ತಿದೆ. ಯಾಕೆ ಅಂತಂದ್ರೆ ಅಲ್ಲಿ ಕಷಾಯದ ಉದಯ ಇದೆ. ಅನ್ನ ಕಷಾಯದ ಸ್ವರೂಪ ಏನು ಹೇಳಿದ್ದಾರೆ? ವಿಷಯ ಮತ್ತು ಕಷಾಯ ಹೇಳಿದ್ದಾರೆ. 6ನೇ ಗುಣಸ್ಥಾನದೊಳಗೆ ಆಗಬಹುದು. 6ನೇ ಗುಣಸ್ಥಾನದಿಂದ ಕೂಡ ಮುನಿ 5ನೇ ಗುಣಸ್ಥಾನಕ್ಕೆ ಬರಬಹುದು. ಅಂತರಂಗದ ಮಾತಿದೆ ಅದ. ಗುಣಸ್ಥಾನ ಅಂತಂದ್ರ ಆ ಮುನಿ ದಶೆಯನ್ನು ಬಿಟ್ಟು ಕೊಟ್ಟ ಗೃಹಸ್ಥಲಿಂಗ ಧಾರಣ ಮಾಡಬೇಕು ಹೀಗೆ ಮಾತಿಲ್ಲ. 5ನೇ ಗುಣಸ್ಥಾನಕ್ಕೆ ಬರಬಹುದು, 4ನೇ ಗುಣಸ್ಥಾನಕ್ಕೆ ಬರಬಹುದು, ಅಲ್ಲಿ ಗತಿ ಬಂಧ ಆಗಬಹುದು. ಮಿಥ್ಯಾತ್ವ ಗುಣಸ್ಥಾನಕ್ಕೆ ಬರಬಹುದು. ಯಾರು ಭಾವಲಿಂಗಿ ಸಂತ ಕೆಳಗಿಳಿತಾ ಇಳಿತಾ ಮಿಥ್ಯಾತ್ವ ಗುಣಸ್ಥಾನಕ್ಕೆ ಬರ್ಬೋದು. ಬರೇ ಭಾವಲಿಂಗಿ ಸಂತಲ್ಲ, ಉಪಶಮ ಶ್ರೇಣಿಯ ಹಚ್ಚಿದಾವ ಬರ್ತಾನ್ರಿ. ಕೆಳಗೆ ಬರ್ತಾ 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 ಮಿಥ್ಯಾತ್ವ ಗುಣಸ್ಥಾನಕ್ಕೆ ಬರ್ತಾನೆ. ಇನ್ನೊಂದು ಮಾತು ಹೀಗಿದೆ, ಅವನಿಗೆ ಒಂದು ವೇಳೆ ಪೂರ್ವದಲ್ಲಿ ಮಿಥ್ಯಾತ್ವ ಗುಣಸ್ಥಾನದೊಳಗೆ ಭಾವಿ ಆಯುವಿನ ಬಂದಾಗಿತ್ತು ಅಂತಂದ್ರೆ ನಿಯಮದಿಂದ ನಾವು ಮಿಥ್ಯಾತ್ವ ಗುಣಸ್ಥಾನಕ್ಕೆ ಬಂದರೆ ಮರಣ ಮತ್ತು ಅಂತರ್ಮುಹೂರ್ತ ಕಾಲ ಸಮ್ಯಕ್ತ ಬಿಟ್ಟು ಹೋಗ್ತಿದೆ. ಅವನಿಗೆ ಬಂಧ ಯಾವುದಾಗೋದಿದೆ? ಅಂತರ್ಮುಹೂರ್ತ ಕಾಲ ಅಂತ ಹೇಳಿ ಹೇಳಿದ್ರೆ ಬಂಧ ಯಾವುದರದ ಆಗಿದೆ? ದೇವಗತಿದ್ದನ್ನ ಬಂಧ ಆಗಿರ್ತಿದೆ. ಮಿಥ್ಯಾತ್ವ ಸಹಿತ ದೇವಗತಿ ಬಂಧ ಆಗ್ತಿದೆ. ಮಿಥ್ಯಾತ್ವ ಅವಸ್ಥೆಯೊಳಗೆ ದೇವಗತಿಯ ಬಂಧ ಆಗ್ತಿದೆ ಏನಿಲ್ಲ, ಆಗ್ತಿದೆ. ಮಿಥ್ಯಾತ್ವ ಅವಸ್ಥೆಯೊಳಗೆ ನರಕಗತಿಯ ಬಂಧನಕ್ಕೂ ಆಗದ ಉದಾಹರಣೆನೇ ಇದೆ. ಇನ್ನು ಮಿಥ್ಯಾತ್ವ ಅವಸ್ಥೆಯೊಳಗ ಮನುಷ್ಯಾಯನ ಬಂಧ ಆಗಿತ್ತಂದ್ರೆ ಆಗಬಹುದಲ್ಲ, ಭೋಗ ಭೂಮಿಷ ಆಗ್ತಂದ್ರೆ
ತೀರ್ಥಂಕರ ನಾಮಕರ್ಮ ಆ ಹೋಗ ಭೂಮಿಜಿಗೂ ಆಗ್ತಾ ಇರ್ತಿದೆ. ಇಲ್ಲಿಂದ ಅದನ್ನು ತಯಾರು ಮಾಡ್ಕೊಂಡು ಹೋಗಿದ್ದ ಅಂತಂದ್ರೆ ಅಲ್ಲಿ ಅದನ್ನು ಬಂದು ಆಗ್ತಾ ಇರ್ತಿದೆ. ಈ ಪ್ರಕಾರ ಕರ್ಮದ ವ್ಯವಸ್ಥೆ ಇದೆ. ಅದು ಯಾವುದೇ ಪ್ರಕಾರದಿಂದ ನಿನ್ನ ಬಾಹ್ಯ ಅವಸ್ಥೆಗೆ ಅನುಸರಿಸಿ ಬದಲಾಗುವುದಿಲ್ಲ. ಅದನ್ನು ಬದಲು ಮಾಡುವಂಥ, ಅದರ ದಿಕ್ಕನ್ನು ಬದಲು ಮಾಡುವಂಥ ಸಾಮರ್ಥ್ಯ ಒಂದೇ ಒಂದು ಪರಿಣಾಮಕ್ಕಿದೆ, ಅದು ಶುದ್ಧ ಪರಿಣಾಮ. ಏನು ನಡೆದಿತ್ತು? ಜ್ಞಾನದಲ್ಲಿ ಮತ್ತು ಕ್ರೋಧಾದಿಗಳಲ್ಲಿ ಭೇದವನ್ನು ತಿಳಿಯುವುದಿಲ್ಲ. ಅದುವರೆಗೆ ಅವನಲ್ಲಿ ಕರ್ತೃ ಕರ್ಮದ ಪ್ರವೃತ್ತಿ ಇದೆ. ಕರ್ತೃ ಅನ್ನುವಂಥ ದೋಷ ಯಾವಾಗ ಬರ್ತಿದೆ? ಯಾವಾಗ ಬರ್ತಿದೆ? ಅವ ಎರಡರ ಭೇದವನ್ನ ಎಲ್ಲಿ ತನಕ ತಿಳಿಯುವುದಿಲ್ಲ, ಅಲ್ಲಿ ತನಕನೇ. ಯಾವುದರ ಕರ್ತೃ? ಜಡ ಕರ್ಮದ್ದ, ದೇಹಾದಿಗಳದ್ದ, ಪರಪದಾರ್ಥದ್ದ ಅಲ್ಲ, ರಾಗಾದಿ ಭಾವಗಳ ಕರ್ತೃ. ವ್ಯವಹಾರದಿಂದ ಯಾಕೆ ಹೇಳಿದ್ರು? ವ್ಯವಹಾರ ಇದೇ ಸಮಯ ಸಾರದೊಳಗೆ ವ್ಯವಹಾರದ ಜೀವ ತನ್ನ ವಿಕಾರಿ ಭಾವಗಳ ಕರ್ತೃ ಇದ್ದಾನೆ. ಯಾವ ವ್ಯವಹಾರದಿಂದ ಅದನ್ನು ಯಾವಾಗ? ಮಿಥ್ಯಾತ್ವ ಅವಸ್ಥೆಗಳು, ಅರ್ಥಾತ್ ಅವುಗಳ ಭೇದವನ್ನು ತಿಳಿಯುವುದಿಲ್ಲ. ಭೇದವನ್ನು ತಿಳಿಯುವುದಿಲ್ಲ ಅಂತಂದ್ರೆ ತಿಳಿಯುವ ಮಾತಿನ ಸಿದ್ಧಿ ಯಾರು ಮಾಡಿದ್ರು? ತನ್ನ ಜ್ಞಾನ ಸ್ವಭಾವ ಸ್ವರೂಪದಿಂದ ಯಾವ ಪರಿಣಮನ ಇದೆಯೋ ಅದೇ ಪ್ರಕಾರ ಕ್ರೋಧಾದಿ ವಿಕಾರಿ ಭಾವ ರೂಪದ ಪರಿಣಮನವನ್ನ ಅವ ಮಾಡ್ತಾನೋ, ತಿಳಿತಾನಲ್ಲ, ಮಾಡ್ತಾನೆ. ತಿಳಿದ ನಂತರ ಮಾಡುವುದಿಲ್ಲ. ಒಂದು ಮಾತು ಇದೆ, ಯಾವ ತಿಳಿತಾನೋ ಅವು ಮಾಡುವುದಿಲ್ಲ. ಏನು ಮಾಡುವುದಿಲ್ಲ? ರಾಗ ಮಾಡುವುದಿಲ್ಲ. ರಾಗ ಮಾಡುವುದಿಲ್ಲ. ಮತ್ತು ಸಮ್ಯಕ್ ದೃಷ್ಟಿ ಜೀವರುಗಳಲ್ಲೆಲ್ಲ ರಾಗ ಆಗ್ತಾ ಇರ್ತಿದ್ದಿಲ್ಲ. ಸಮ್ಯಕ್ ದೃಷ್ಟಿ ಜೀವರುಗಳಲ್ಲಿ ರಾಗ ಆಗ್ತಾ ಇರ್ತಿದೆ. ಮಿಥ್ಯಾ ದೃಷ್ಟಿ ಜೀವರುಗಳ ರಾಗ ಮಾಡ್ತಾ ಇರ್ತವೆ. ಅಂದ್ರೆ ಇದರ ಅರ್ಥ ಏನ? ಅವ್ರಿಗೊಂದು ನಿಯಮ, ಇವ್ರಿಗೊಂದು ನಿಯಮನ ಇಲ್ಲ. ಆದ್ರೆ ಸಮ್ಯಕ್ ದೃಷ್ಟಿ ಜೀವ ಆ ಸ್ವಯಂ ಆಗುವಂಥ ರಾಗದಿಂದ ಭಿನ್ನ ಆಗಿರ್ತನ್ರಿ. ಅದನ್ನ ತನ್ನಿಂದ ಭಿನ್ನ ಪರಿಣಮನ ಅಂತ ಹೇಳಿ ತಿಳಿತಾನೆ. ಪರಿಣಮನಂತೂ ಇಲ್ಲದೆ ಪರಿಣಾಮ ಇದೆ. ಆ ಪರಿಣಾಮವನ್ನ ತನ್ನಿಂದ ಭಿನ್ನ ಅಂತ ಹೇಳಿ ತಿಳಿತಾನೆ. ಮಿಥ್ಯಾ ದೃಷ್ಟಿ ಜೀವ ಆ ಪರಿಣಮನವನ್ನ ತಾನೇ ಅಂತ ಹೇಳಿ ತಿಳಿತಾನೆ. ಅಂಥೇಳಿ ಇವ ಕರ್ತೃ ಇದ್ದಾನೆ, ಅವ ಕರ್ತೃ ಇಲ್ಲ. ಕರ್ತೃ ಕರ್ಮ ಸಂಬಂಧ, ಕರ್ತೃ ಅನ್ನುವಂಥ ಒಂದು ದೋಷ, ಒಂದು ಕಲಂಕ ಈ ಜ್ಞಾತಾ ಸ್ವಭಾವಿಗೆ ಬಂದು ಬಿಡ್ತಿದ್ದೀರಿ. ಯಾವುದರಿಂದ? ಅದನ್ನು ಭಿನ್ನ ತಿಳಿಯದೇ ಇರುವುದರಿಂದ ಅರ್ಥಾತ್ ಆ ರೂಪವೇ ಪರಿಣಮನ ಮಾಡುವುದರಿಂದ. ಅರ್ಥ ಮಾಡಿಕೊಳ್ಳುವುದು, ಆ ರೂಪವೇ ಪರಿಣಮನ. ಜ್ಞಾನ ರೂಪದಿಂದ, ಸ್ವಭಾವ ರೂಪದಿಂದ ಪರಿಣಮನ ಮಾಡುವ ಸಲುವಾಗಿ ಜೀವ ಏನೂ ಮಾಡಬೇಕಾಗಿಲ್ಲ. ಏನೂ ಯಾವಾಗ ಮಾಡುವುದಿಲ್ಲ, ಆವಾಗ ಅವನಲ್ಲಿ ರಾಗ ಆಗ್ತಿದೆ, ಆದ್ರೆ ಅವನ ರಾಗದ ಕರ್ತೃ ಇಲ್ಲ. ಏನೂ ಯಾವಾಗ ಮಾಡುವುದಿಲ್ಲ, ಅರ್ಥಾತ್ ಜ್ಞಾತ ಅವನಿಗೆ ಅಂತಾರೆ. ಏನೂ ಮಾಡುವುದಿಲ್ಲ ಅವನಿಗೆ ಜ್ಞಾತ ಅಂತಾರೆ. ರಾಗದ ನಾಶ ಮಾಡಬೇಕನ್ನೋವನಿಗೆ ಕರ್ತ ಅಂತಾರೆ. ರಾಗ ಮಾಡ್ಬೇಕಂತ ಹೇಳಿ ರಾಗ ಮಾಡುವುದಿಲ್ಲ. ರಾಗದ ವಿಕಾರದ ನಾಶ ಮಾಡ್ಬೇಕನ್ನುವಂಥ ಅಭಿಪ್ರಾಯ ಅವನಲ್ಲಿ ಇದೆಯಲ್ಲ, ಆ ರಾಗದ ಕರ್ತ. ಏನೂ ಮಾಡುವುದಿಲ್ಲ, ಅವನು ಜ್ಞಾತ ಇದ್ದಾನೆ. ಜ್ಞಾತ ಮತ್ತು ಕರ್ತಾದೊಳಗ ಇದೇ ಭೇದ ಇದೆ. ಯಾವ ಏನೂ ಮಾಡುವುದಿಲ್ಲ, ರಾಗನಾಶ ಮಾಡುವುದಿಲ್ಲ, ಕರ್ಮನಾಶ ಮಾಡುವುದಿಲ್ಲ, ದೀಕ್ಷಾ ತಗೊಳ್ಳೋದಿಲ್ಲ. ಅರೆ, ದೀಕ್ಷಾ ತಗೊಂಡದ್ದು ಹೊರಗಡೆ ಕಾಣಿಸ್ತಿದ್ದಿಲ್ಲ. ಹೌದು ಪ್ರಭು, ಆದ್ರೆ ನಾನು ದೀಕ್ಷಾ ತಗೊಳ್ಬೇಕು, ನಾನು ದೀಕ್ಷಾ ತಗೊಳ್ತೀನಿ. ಆತ್ಮನಿಗೆ ದೀಕ್ಷಾದ ಅವಶ್ಯಕತೆ ಇದೆ. ಸಮ್ಯಕ್ ದೃಷ್ಟಿ ಜೀವದ ದೃಷ್ಟಿಯಲ್ಲಿದೆ. ಈಗ ಹೇಳ್ತಲ್ಲ, ಇನ್ನೊಂದ್ಸಲ ಹೇಳೇನ? ಯಾವ ಒಂದು ಸಮಯದ ಪರ್ಯಾಯ ತ್ರಿಕಾಲಿ ಧ್ರುವ ಶುದ್ಧಾತ್ಮನನ್ನ, ನಿಜಾತ್ಮನನ್ನ, ದ್ರವ್ಯವನ್ನ, ಆಂತರ್ಯದ ಆ ಶುದ್ಧ ತತ್ವವನ್ನ ದೇವಂತೇಳಿ ತಿಳಿತಿದೆ. ಅದೇ ಸಮಯದೊಳಗ ಆ ದೇವನಿಗೆ ಸಮರ್ಪಿತ ಆಗ್ತಿದೆ. ಸಮರ್ಪಿತ ಆಗೋದರ್ಥಾತ್ ಆ ಪರ್ಯಾಯದೊಳಗ ತನ್ನ ಅಸ್ತಿತ್ವ ಕೂಡ ಇಲ್ಲ. ಆ ಧ್ರುವ ದ್ರವ್ಯವನ್ನೇ ತನ್ನಲ್ಲೇ ಸ್ವೀಕಾರ ಮಾಡಿದರೆ. ಮನೆ ಮಾಲೀಕ ಯಾವನೋ ಪೂಜ್ಯ ಪುರುಷ ತನ್ನ ಮನೆಗೆ ಬಂದ ಅಂತಂದ್ರೆ ಆ ಸಜ್ಜನ ಮನೆಯ ಮಾಲೀಕ ಎಲ್ಲ ಪ್ರಭು ನಿಮ್ಮದೇ ಇದೆ, ನಿಮ್ಮದೇ ಆಶೀರ್ವಾದ ಇದೆ ಅಂಥೇಳಿ ಹೇಳ್ತಾನೆ. ನಿಮ್ಮ ಕೃಪೆ ಇದೆ ಅಂಥೇಳಿ ಹೇಳ್ತಾನೆ. ಅವನನ್ನ ಸಿಂಹಾಸನದ ಮೇಲೆ ಕೂಡಿಸ್ತಾನೆ. ತಾನ ಸೇವಕನ ಹಾಗೆ ನಿಲ್ಲತಂದ್ರೆ
ಇದು ಲೋಕದೊಳಗೆ ಆಗುವಂಥ ಮಾತು ಹೇಳ್ತಾ ಇದ್ದೇನೆ. ಆದರೆ ಇಲ್ಲಿ ಪರ್ಯಾಯ ರೂಪದಿಂದ ನಿಂತುಕೊಳ್ಳುವಷ್ಟು ಕೂಡ ಸ್ಥಳಾವಕಾಶ ಆ ಪರ್ಯಾಯವೆಂಬ ಗ್ರಹದೊಳಗಿದೆ. ಪರ್ಯಾಯವೆಂಬ ಗ್ರಹದೊಳಗ ಕೈ ಕಟ್ಟಿ ನಿಂತುಕೊಳ್ಳುವಷ್ಟು ಕೂಡ ಸ್ಥಳಾವಕಾಶ ಆ ಪರ್ಯಾಯವೆಂಬ ಗ್ರಹದೊಳಗನೇ ಇಲ್ಲ. ಹಾಗಾದ್ರೆ ಆ ಪರ್ಯಾಯವೆಂಬ ಗ್ರಹದೊಳಗ ಸಂಪೂರ್ಣ ಯಾರಾದರೆ ದ್ರವ್ಯ. ಹೀಗೆ ಸಮರ್ಪಣೆ ಆದ ನಂತರ, ಹೀಗೆ ದೇವ ಅಂತ ಹೇಳಿ ಸ್ವೀಕಾರ ಮಾಡಿದ ನಂತರ ಆ ಪರ್ಯಾಯಕ್ಕ ಧ್ರುವ ದ್ರವ್ಯದ ಸಮಗ್ರ ನಿಧಿ ಏನಿದೆ ಅದು ಅವನದಾಗಿ ಬಿಡ್ತಿದೆ. ಧ್ರುವ ದ್ರವ್ಯದ ಸಮಗ್ರ ನಿಧಿ ಅದರದ ಲಕ್ಷಣ ಒಂದೇ ಇದೆ. ಏನ? ನಾನು ತ್ರಿಕಾಲಿ ಧ್ರುವ ಚೈತನ್ಯಾನಂದ ರೂಪ ತತ್ವ ಇದ್ದೇನೆ, ಚೈತನ್ಯಾನಂದದ ತತ್ವ ಇದ್ದೇನೆ ಅಂಥೇಳಿ ಅನುಭವ ಆಗುವುದ. ಇದುವೇ ಆ ಧ್ರುವ ದ್ರವ್ಯದಿಂದ ಪ್ರಾಪ್ತ ಆಗುವಂಥ ನಿಧಿ ಇದೆ ರೀ ಪರ್ಯಾಯ. ಆಗ ನಾನು ಅಂಥೇಳಿ ತನ್ನತನವನ್ನಲ್ಲಿ ಇಟ್ಕೊಂಡೇ ಇಲ್ಲ. ಸಮಯಂತೂ ಆಗಿದೆ, ಆದ್ರೂ ಒಂದು ಟೀಕಾದ ಲೈನ್ ಓದೋದಲ್ಲೇ ಇದೆ ರೀ, ಇದನ್ನು ಮುಗಿಸೋದಿದೆ ರೀ, ಇದನ್ನು ಅರ್ಧಾಕ ಬಿಡೋದಿಲ್ಲ. ಈ ಆತ್ಮನು ಹೇಗೆ ತನ್ನ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮಿಸುತ್ತಾನೆ, ಹಾಗೆಯೇ ಎಲ್ಲಿಯವರೆಗೆ ಕ್ರೋಧಾದಿಗಳ ರೂಪವಾಗಿಯೂ ಪರಿಣಮಿಸುತ್ತಾನೆ. ಜ್ಞಾನವನ್ನು ಬಿಟ್ಟ ಕ್ರೋಧಾದಿ ರೂಪ ಯಾವುದೂ ಜೀವ ಆಗಿಲ್ಲ. ನಿಬೋಧದ ಜೀವ ಕೂಡ ಕಲಂಕದ ಪ್ರಚುರತೆ ಇದ್ರೂ ಕೂಡ ಜ್ಞಾನದ ಅಭಾವ ಮಾಡಿ ಕಲಂಕದ ಪ್ರಚುರತೆ ಇಲ್ಲ. ಕ್ರೋಧಾದಿಗಳ ರೂಪವಾಗಿಯೂ ಪರಿಣಮಿಸುತ್ತಾನೆ. ಜ್ಞಾನದಲ್ಲಿ ಮತ್ತು ಕ್ರೋಧಾದಿಗಳಲ್ಲಿ ಭೇದವನ್ನು ತಿಳಿಯುವುದಿಲ್ಲ. ಅದುವರೆಗೆ ಅವನಲ್ಲಿ ಕರ್ತೃಕರ್ಮದ ಪ್ರವೃತ್ತಿ ಇದೆ. ಕ್ರೋಧಾದಿಗಳ ರೂಪವಾಗಿ ಪರಿಣಮಿಸುತ್ತಿರುವ ಅವನು ಸ್ವತಃ ಕರ್ತೃವಿದ್ದಾನೆ ಮತ್ತು ಕ್ರೋಧಾದಿಗಳು ಅವನ ಕರ್ಮಗಳಾಗಿವೆ. ಮತ್ತು ಅನಾದಿಯಾದ ಅಜ್ಞಾನದಿಂದ ಕರ್ತೃಕರ್ಮದ ಪ್ರವೃತ್ತಿ ಇದೆ. ಕರ್ತೃಕರ್ಮದ ಪ್ರವೃತ್ತಿಯಿಂದ ಬಂಧವಿದೆ ಮತ್ತು ಆ ಬಂಧದ ನಿಮಿತ್ತದಿಂದ ಅಜ್ಞಾನವಿದೆ. ಹೀಗೆ ಅನಾದಿ ಸಂತಾನ ಅರ್ಥಾತ್ ಪ್ರವಾಹವಿದೆ. ಅದಕ್ಕಾಗಿ ಅದರೊಳಗೆ ಇತರೇತರಾಶ್ರಯ ದೋಷವೂ ಬರುವುದಿಲ್ಲ. ಇತರೇತರಾಶ್ರಯ ಒಂದು ವಾಕ್ಯದೊಳಗೆ ಹೇಳ್ತೇನೆ. ಏನ? ಕರ್ತೃಕರ್ಮದ ಪ್ರವೃತ್ತಿಯಿಂದ ಬಂಧ ಇದೆ, ಬಂಧದ ನಿಮಿತ್ತದಿಂದ ಅಜ್ಞಾನವಿದೆ. ಇವು ಎರಡು. ಕರ್ತೃಕರ್ಮದ ಪ್ರವೃತ್ತಿಯ ಆಶ್ರಯದಿಂದ ಬಂದಾಗಿದೆ, ಈಗಿಲ್ಲ. ಬಂಧದ ನಿಮಿತ್ತದಿಂದ ಅಜ್ಞಾನ ಉಳ್ಕೊಂಡಿದೆ, ಹೀಗೂ ಇಲ್ಲ. ಇದರ ಆಶ್ರಯದಿಂದ ಆಗ ಇಲ್ಲ. ಅರ್ಥಾತ್ ಕರ್ತೃಕರ್ಮ ಪ್ರವೃತ್ತಿಯ ಆಶ್ರಯ ಮಾಡಿ ಅಲ್ಲಿ ಬಂಧ ಆಗುವುದಿಲ್ಲ. ಇನ್ನು ಆ ಬಂಧದ ನಿಮಿತ್ತ ಇಲ್ಲಿ ಶಬ್ದ ಕೆಟ್ಟರು, ಬಂಧ ಆದದ್ದು ಉದಯಕ್ಕೆ ಬರ್ತಿದೆಯಲ್ಲ, ಆ ಉದಯದ ನಿಮಿತ್ತದಿಂದ ಇವನಿಗೆ ಅಜ್ಞಾನ ಇದೆ, ಹೀಗೆ ಇಲ್ಲ. ಉದಯದ ಆಶ್ರಯದಿಂದ ಅಜ್ಞಾನ ಇದೆ, ಹೀಗೆ ಇಲ್ಲ. ಅರ್ಥಾತ್ ಇತರೇತರ ಆಶ್ರಯ ದೋಷ ಇಲ್ಲಿ ಇಲ್ಲ ಅನ್ನೋದನ್ನು ಸಿದ್ಧ ಮಾಡಿದರೆ. ಹೀಗೆಯೇ ಆತ್ಮನು ಎಲ್ಲಿಯವರೆಗೆ ಕ್ರೋಧಾದಿ ಕರ್ಮಗಳ ಕರ್ತೃವಾಗಿ ಪರಿಣಮಿಸುತ್ತಾನೆ ಅದುವರೆಗೆ ಕರ್ತೃಕರ್ಮದ ಪ್ರವೃತ್ತಿ ಇದೆ ಮತ್ತು ಅಲ್ಲಿಯವರೆಗೆ ಕರ್ಮದ ಬಂಧ ಇರುತ್ತದೆ. ಟೀಕಾ ತೆಗೆದು ಮುಂದಿನ ಒಂದು ವಾಕ್ಯರೇ ಓಡೋದಂತ ಹೇಳಿತ್ತು. ಈ ಜಗತ್ತಿನಲ್ಲಿ ನೋಡ್ರಿ, ಇದೆಲ್ಲ ಏನಿದೆ, ಇದೆಲ್ಲ ನಿಜವಾಗಿ ಬಹಳ ಕೃತ್ರಿಮತೆ ಇದೆ ರೀ. ವಿಷಯ ಇರುವೆಳೆದೊಳಗೂ ಕೂಡ ಅದನ್ನು ಬಿಟ್ಟು ಮುಂದಿನ ವಿಷಯಕ್ಕೆ ಹೋಗೋದ ನಿಜವಾಗಿ ತಪ್ಪಿದೆ ರೀ. ಆದ್ರೂ ಒಂದಿಷ್ಟ ಸ್ವಾದ, ನನಗೆ ಹೊಟ್ಟೆ ತುಂಬೀತಿ ಅಂಥೇಳಿ ಯಾವನೋ ವ್ಯಕ್ತಿ ಹೇಳಿದ್ರೂ ಬರೀ ಟೇಸ್ಟ್ ನೋಡಲ್ಲ, ಟೇಸ್ಟ್ ನೋಡು ಅಂಥೇಳಿ ಕೊಡ್ತಾರಲ್ಲ, ಅಂಥ ಪ್ರವೃತ್ತಿ ಇದೆ ರೀ. ಅವನಿಗೆ ಟೇಸ್ಟ್ ನಿಜವಾಗಿ ಗೊತ್ತಾಗೋದಿಲ್ರಿ, ಆಗ್ತಿದೆಯಲ್ಲ, ಆಗೋದಿಲ್ಲ. ಯಾಕಂದ್ರೆ ಉದರ ಪೂರ್ತಿ ಆದ ನಂತರ ಅದರ ಸ್ವಾದ ನಿಜವಾಗಿ ಬರುತ್ತಿಲ್ಲ. ಆದ್ರೂ ಕೂಡ ಆ ಉದರ ಪೂರ್ತಿಯ ಕಡೆಗಿನ ಲಕ್ಷ್ಯವನ್ನು ಬಿಟ್ಟು ಅದರ ಟೇಸ್ಟ್ ಹೇಳುವ ಸಲುವಾಗಿ ಅದರಲ್ಲಿ ಅವ ರಸ ತಗೊಳ್ತಾನೆ. ಇವೆಲ್ಲ ವ್ಯವಹಾರ ನಡೆಯುತ್ತವ್ರಲ್ಲ. ಆದ್ರೂ ಬಹಳ ಚೆನ್ನಾಗಿದೆ ಅಂಥೇಳಿ ಹೇಳಬೇಕಾದ್ರೆ ಅದನ್ನು, ಅಥವಾ ಟೇಸ್ಟ್ ಮನೆಯಲ್ಲೇನೋ ಮನೆಯಲ್ಲೇನೋ ನಡೀತಿದೆಯಲ್ಲ,
ಅದೇನು ಬೇಸನ್ ಹಿಟ್ಟು ಹುರಿದದ್ದಿದೆ, ಸಕ್ಕರೆ ಬೆರೆಸ್ತಾ ಇರ್ತಿದೆ, ಸಿಹಿ ಸರಿ ಇದೆ ನೋಡ್ ಅಂತ ಹೇಳಿ ನನಗೀಗೇನು ಗೊತ್ತಾಗೋದಿಲ್ಲ, ಅಥವಾ ನನಗೆ ಗೊತ್ತಾಗೋದಿಲ್ಲ, ನೀವ ನೋಡ್ರಿ ಅಂತ ಹೇಳಿ ಅವ್ರಂದ್ರೂ ನೋಡೇನೆ ನೋಡಿ ನಿನಗೆ ಗೊತ್ತಾಗದಿದ್ರೆ ಇರ್ಲಿ ಅಂತ ಹೇಳಿ ಹೇಳಿದ ನಂತರ ಒಂದಿಷ್ಟು ಬಾಯಿಗೆ ಹಾಕೊಂಡ ನಂತರ ಸರಿ ಇದೆ ಅಥವಾ ಇನ್ನೊಂದು ಸ್ವಲ್ಪ ಬೇಕು ಅವ್ರ ಹೇಳೇ ಹೇಳ್ತಾರೋ ಅಥವಾ ಇಲ್ರಿ, ಹೇಗೆ ಹೇಳ್ತಾರೋ ಅದರ ಸ್ವಾದ ತಗೊಂಡು ಹೇಳುವುದಿಲ್ಲ, ಹೇಳುವ ಸಲುವಾಗಿ ಸ್ವಾದ ತಗೊಂಡು ತಿಳಿತಂದ್ರೆ ಆ ಪ್ರಕಾರ ಇಲ್ಲಿ ನಡೀತಾ ಇದೆ. ಈ ಜಗತ್ತಿನಲ್ಲಿ ಯಾವ ವಸ್ತುವಿದೆ ಅದು ತನ್ನ ಸ್ವಭಾವ ಮಾತ್ರವೇ ಇದೆ, ಇನ್ನೇನು ಬೇಕಾಗಿದೆ. ಈ ಜಗತ್ತಿನಲ್ಲಿ ಯಾವ ವಸ್ತುವಿದೆ, ಯಾವ ವಸ್ತು ಜೀವನಾಮದ ವಸ್ತುವಿನ ಸಿದ್ಧಿ ಮಾಡ್ತಾ ಇದ್ದಾರೆ. ನಿನ್ನ ಅನಾದಿ ಕಾಲಿನ ಪರದೃಷ್ಟಿಯನ್ನು ಬಿಡಿಸಿ ನಿನ್ನ ಜೀವದ ಮೇಲೆ ದೃಷ್ಟಿ ತರುವ ಸಲುವಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೀ ಜೀವನಾಮದ ವಸ್ತು ಇದೆಯಂದ್ಮೇಲೆ ನಿನ್ನೆ ಸಮಯ ಸಾರ ಸಂಪದದೊಳಗೆ ಬಂತು, ಯಾರು ಓದಿದ್ರಿ ಅಂತ ನನಗೆ ಲಕ್ಷ್ಯ ಇಲ್ಲ, ನಿಮ್ಗೆ ಯಾರಿಗೆಲ್ಲ ಲಕ್ಷ್ಯದೊಳಗೆ ಬಂತು ಅಂತಂತ ಹೇಳ್ರಿ. ನೀನು ವಸ್ತು ಇದ್ದೀಯೋ ಅಥವಾ ಇಲ್ಲ, ವಸ್ತು ಇದ್ರ ಅನಾದಿ ಅನಂತ ಇದೆಯೋ ಅಥವಾ ಇಲ್ಲ, ಅನಾದಿ ಅನಂತಿದ್ರೆ ಪರಿಪೂರ್ಣ ಇದೆಯೋ ಅಥವಾ ಇಲ್ಲ. ಪ್ರಶ್ನೆ ಬಂದವ್ರೆ ಒಂದೇ ಪ್ಯಾರಾಗ್ರಾಫ್. ನೀನು ವಸ್ತು ಇದ್ದೀಯೋ ಅಥವಾ ಇಲ್ಲ, ಯಾರು ಓದಿದವರು ಇದ್ರ ನಾನೇ ಓದಿದ್ದೇನೆ ಅಂತ ಹೇಳಿ ಹೇಳ್ರಿ. ನೀನು ವಸ್ತು ಇದ್ದೀಯೋ ಅಥವಾ ಇಲ್ಲ, ವಸ್ತು ಇದ್ರ ನೀನು ಅನಾದಿ ಅನಂತ ಇದ್ದೀಯೋ ಅಥವಾ ಇಲ್ಲ, ಅನಾದಿ ಅನಂತ ಇದ್ರ ನೀನು ಪರಿಪೂರ್ಣ ಇದ್ದೀಯೋ ಅಥವಾ ಇಲ್ಲ, ಅಪೂರ್ಣ ಇದ್ರ ಅನಾದಿ ಅನಂತ ಹೇಗಿರೋದ್ರಿ, ವಸ್ತು ಇದ್ದ ಮೇಲೆ ಕ್ಷಣಿಕ ಹೇಗಿರೋದ್ರಿ. ಎಂಥ ಒಂದು ಯುಕ್ತಿಯಿಂದ ಒಂದು ಯೋಗ್ಯವಾದಂಥ ತರ್ಕದಿಂದ ಜೀವರುಗಳಿಗೆ ತಿಳಿಸಿಕೊಡ್ತಾರೆ, ವಿಶ್ವಾಸ ಮೂಡಿಸ್ತಾರೆ. ಆದರೆ ಈ ದಿಟ್ಟ ಜೀವಕ್ಕ ತನ್ನದೇ ಆದಂಥ ಅಜ್ಞಾನದ ಮೇಲೆ ವಿಶ್ವಾಸ ಇದೆ ವಿನಃ ಜ್ಞಾನಿ ಗುರುವಿನ ವಚನದ ಮೇಲೆ ವಿಶ್ವಾಸ ಬರ್ತಾ ಇಲ್ಲ. ಈ ಜಗತ್ತಿನಲ್ಲಿ ಯಾವ ವಸ್ತು ಇದೆ ಅಂದ್ರೆ ಈ ಜಗತ್ತಿನೊಳಗೆ ನೀನು ಇದ್ದೀಯೋ ಅಥವಾ ಇಲ್ಲ, ನೀನು ವಸ್ತು ಇದ್ದೇನೆ ಅನ್ನಬೇಕಾದ್ರೆ ನೀನು ವಸ್ತು ಇದ್ದೆ. ಹಾಗಾದ್ರೆ ನೀನು ನಿನ್ನ ಸ್ವಭಾವ ಮಾತ್ರನೇ ಇದ್ದೀನ. ನೀನು ರಾಗ ರೂಪನೂ ಇಲ್ಲ, ಶರೀರ ರೂಪನೂ ಇಲ್ಲ, ಕರ್ಮ ರೂಪನೂ ಇಲ್ಲ, ಧನ ಸಂಪಾದನೆ ಮಾಡುವಂಥ ಒಂದು ಸಾಮರ್ಥ್ಯ ರೂಪನೂ ಇಲ್ಲ, ಅಡುಗೆ ಮಾಡುವಂಥ ಒಂದು ಅಧಿಕಾರನೂ ನಿನಗಿಲ್ಲ, ಏನಿದೆ. ಆದ್ರೂ ಮಾಡ್ತಾ ಇದ್ದೀವಲ್ಲ ಅವೆಲ್ಲ ಕಾರ್ಯಗಳನ್ನ. ಮಾಡುವ ಮಾತು ಬೇರೆ ಇದೆ, ಇರುವ ಮಾತು ಬೇರೆ ಇದೆ, ಅನಿಸುವ ಮಾತು ಬೇರೆ ಇದೆ, ಇರುವ ಮಾತು ಬೇರೆ ಇದೆ. ಧರ್ಮ ಸುಖ ಅನ್ನಿಸಿಕೆಯ ಮೇಲೆ ಹೋಗುವುದಿಲ್ಲ, ಯಾವುದು ಇದೆಯೋ ಅದರ ಸ್ವೀಕಾರದಿಂದ ಧರ್ಮ ಆಗೋದಿದೆ, ಸುಖ ಆಗೋದಿದೆ. ಸಂಪೂರ್ಣ ಜನಾಗಮದೊಳಗ ಹೊಸದೇನೂ ಮಾಡ್ಲಿಕ್ಕೆ ಹೇಳಿಲ್ಲ. ನೀನು ಹೇಗಿದೆ ಹಾಗೆ ಸ್ವೀಕಾರ ಮಾಡು, ದೇಹ ಹೇಗಿದೆ ಹಾಗೆ ತಿಳಿ. ಕರ್ಮ ಕರ್ಮದೊಳಗಿದೆ, ಸಂಯೋಗ ಸಂಯೋಗದೊಳಗಿದೆ, ದೇಹ ದೇಹದೊಳಗಿದೆ ಇದೆ. ನೀನು ನಿನ್ನಲ್ಲೇ ಇದೆಯಪ್ಪ. ಅವೆಲ್ಲದರ ಕಾರಣದಿಂದ ನೀನಿಲ್ಲ, ನಿನ್ನ ಕಾರಣದಿಂದ ಅವೆಲ್ಲ ಇಲ್ಲ. ಮನೆ ನಾನು ಕಟ್ಟಿಸಿದ್ದೇನೆ ಅಂತೇನೆ, ನನ್ನ ಕಾರಣದಿಂದ ಮನೆ ನಿರ್ಮಾಣ ಆಗಿದೆ, ಆ ಪುದ್ಗಲದ ಸ್ವಯಂ ಯೋಗ್ಯತೆಯಿಂದಾಗಿದೆ. ನನ್ನ ಕಾರಣದಿಂದ ಆಗ್ಬೇಕಾದ್ರೆ ನಾನು ಹೋದ ಮೇಲೆ ಅದು ಇರಬಾರ್ದು. ಇರ್ತಿದೆಯೋ ಅಥವಾ ಇಲ್ರಿ? ಇರ್ತಿದೆ. ಯಾರ ಕಾರಣದಿಂದ ನೋಡ್ರಿ, ಯಾರದೇ ವಿಯೋಗ ಆಗಿ ಹೋದ್ರೂ ಕೂಡ ಅವರ ಜೊತೆಗೆ ಇಲ್ಲಿನವರೆಗೆ ಯಾರೂ ಸತ್ತಿಲ್ಲ. ಸತ್ರನೂ ಕೂಡ ಅವರ ಎಲ್ಲಿ ಹೋಗಿದಾರ ಅಲ್ಲೇ ಹೋಗೋದು ಸಾಧ್ಯ ಇಲ್ಲ. ಇದೇನ್ರಿ ಅವನ ಪಾಪ ಪುಣ್ಯದ ಅನುಸಾರ ಇಡೀ ಜೀವನ ತುಂಬೆಲ್ಲ ಯಾವ ಪರಿಣಾಮ ಮಾಡಿದನೋ ಅದರ ಅನುಸಾರ ಅಲ್ಲಿ ಹೋಗಬಹುದು. ಮತ್ತು ಒಂದು ವೇಳೆ ಭೂಕಂಪದೊಳಗಾದ ಅನೇಕ ಜೀವರುಗಳದ್ದು ಒಂದೇ ನಿಮಿತ್ತದಿಂದ ಆಯು ಪೂರ್ಣ ಆಗ್ತಿದೆ, ಅವರೆಲ್ಲ ಒಂದೇ ಕಡೆ ಹೋಗ್ತಾರೆ, ಒಂದೇ ಮನೆಯವರು. ಅತ್ಯಂತ ಪ್ರಾಣಪ್ರಿಯ ಪತ್ನಿ ಮತ್ತು ಪತಿ ಇಬ್ಬರದು ಒಟ್ಟಿಗೆ ಮರಣ ಆಗ್ತಿದೆ. ವಿಷಪ್ರಾಶನ ಮಾಡಿ ಇಬ್ಬರು ಮರಣ ಹೊಂದಿದ ಘಟನೆಯನ್ನ ಅಪ್ಪಾಜಿ ಹೇಳಿದ್ದರ್ರಿ ದೃಷ್ಟಾಂತ ರೂಪದಿಂದ. ಆದ್ರೆ ಅವರಿಬ್ಬರು ಒಂದೇ ಕಡೆ ಹೋಗೋ ಸಾಧ್ಯತೆಯಲ್ಲ. ಒಂದೇ ನಿರ್ಣಯದಿಂದ ಬುದ್ಧಿಪೂರ್ವಕ ಒಂದೇ ನಿಮಿತ್ತದ ಅವಲಂಬನೆ ಮಾಡಿ ಈ ದೇಹ ವಿಯೋಗ ಆದರೂ ಕೂಡ ಅವರಿಬ್ರು ಒಂದೇ ಕಡೆ ಹೋಗೋ ಸಾಧ್ಯ ಇಲ್ಲ. ಅರ್ಥಾತ್ ನೀನು ಎಲ್ಲಿ ಹೋದ್ರೂ ನಿನ್ನ ಸ್ವಭಾವವನ್ನು ಇಲ್ಲಿ ಬಿಟ್ಟು ಹೋಗೋದು ಸಾಧ್ಯ ಇಲ್ಲ. ನೀನು ಹೋಗುವಳದೊಳಗ ಯಾವುದನ್ನ ನಂದಂತ ಇದ್ದಿ ನಿನ್ನ ಸ್ವಭಾವವನ್ನು ಹೊರತುಪಡಿಸಿ ನಿನ್ನ ಜೊತೆಗೆ ಬೇರೆ ಯಾವುದೇ ಬರುವುದು ಸಾಧ್ಯ ಇಲ್ಲ. ಕರ್ಮ ಬರ್ತಿದೇನಿಲ್ಲ, ಕರ್ಮ ಬರ್ತಿದೇನಿಲ್ಲ. ಜೀವದ ಜೊತೆಗೆ ತಾನು ಮಾಡಿದ ಶುಭಾಶುಭ ಕರ್ಮ ನಿಶ್ಚಯದಿಂದ ಫಲ ಕೊಡುವುದದು. ಹಾಗಾದ್ರೆ ಅದು ನಮ್ಮ ಜೊತೆಗೆ ಬರಬೇಕಲ್ಲ. ನಾನು ತಗೊಂಡು ಹೋಗ್ತೇನೆ, ಅದು ತನ್ನ ಯೋಗ್ಯತೆಯಿಂದ ತಂದು ಬರ್ತೀನಿ. ಈ ಜಗತ್ತಿನಲ್ಲಿ ಯಾವ ವಸ್ತುವಿದೆ ಅದು
ತನ್ನ ಸ್ವಭಾವ ಮಾತ್ರವೇ ಇದೆ ಮತ್ತು ಸ್ವದ ಭವನ ಆಗುವುದು ಅದು ಸ್ವಭಾವವಿದೆ. ಎಂಥ ಅದ್ಭುತ ಶಬ್ದಗಳಿದೆ ಎಂದರೆ ತನ್ನದು ಯಾವುದು ಆಗುವುದು ಪರಿಣಮಿಸುವುದು ಅದು ಸ್ವಭಾವವಿದೆ. ಅದಕ್ಕಾಗಿ ನಿಶ್ಚಯದಿಂದ ಯಾವ ಜ್ಞಾನದ ಆಗುವಿಕೆ ಇದೆ, ಪರಿಣಮನವಿದೆ, ಅದು ಆತ್ಮವಿದೆ. ಮತ್ತು ಯಾವ ಕ್ರೋಧಾದಿಗಳ ಆಗುವಿಕೆ ಎಂದರೆ ಪರಿಣಮನವಿದೆ, ಅದು ಕ್ರೋಧಾದಿ ಇದೆ. ಅದನ್ನ ಏನು ಹೇಳಿದ್ರು? ಜ್ಞಾನದ ಪರಿಣಮನ ಭವನ ಏನಿದೆ ಅದು ಜ್ಞಾನದ ಇದೆ. ಕ್ರೋಧಾದಿಗಳ ಪರಿಣಮನ ಏನಿದೆ ಅದು ಕ್ರೋಧಾದಿಗಳು ಬೇರೆಯೇ ಇದ್ದಾವೆ. ವಸ್ತು ಎಲ್ಲಿ ಹೋದ್ರೂ ಏನು ಮಾಡ್ತಿದೆ ಅಂತಂದ್ರೆ ತನ್ನ ಸ್ವಭಾವ ಪರಿಣಮನ ಮಾಡ್ತಿದೆ, ಬೇರೆ ಏನನ್ನೂ ಮಾಡುವುದಿಲ್ಲ. ಆದ್ರೆ ಆ ಕ್ರೋಧಾದಿಗಳ ಜೊತೆಗೆ ತನ್ಮಯ ಎಲ್ಲಿಯವರೆಗೆ ಆಗ್ತಿದೆಯೋ ಅಲ್ಲಿಯವರೆಗೆ ನಮಗೆ ಕರ್ಮದ ಬಂಧ ಆಗ್ತಾ ಇರ್ತೀವಿ. ನಮಗೆ ಈ ರಹಸ್ಯ, ಈ ಭೇದ ನಮ್ಮ ಜೀವನದೊಳಗ ಆದಷ್ಟು ಬೇಗ ಸ್ಪಷ್ಟ ಆಗಿ ಅದರಿಂದ ನಾವು ಬಂಧದ ಅಭಾವ ಮಾಡುವಂಥ, ಬಂಧದ ನಿರೋಧ ಮಾಡುವಂಥ ಉಗ್ರ ಪುರುಷಾರ್ಥ, ಅಪೂರ್ವ ಪುರುಷಾರ್ಥ ನಮ್ಮ ಜೀವನದೊಳಗ ಆದಷ್ಟು ಬೇಗನೆ ಬರಲಿ ಅನ್ನುವಂಥ